ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂಥ ಟಾಪಿಕ್ಗಳ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ಭಾರತ ಮತ್ತು ಮಲೇಷ್ಯಾದ ನಡುವೆ ನಡೆದಂಥ ಒಂದು ವ್ಯಾಪಾರ ಒಪ್ಪಂದದ ಕುರಿತಾಗಿ ನಾವು ನೋಡ್ತೀವಿ. ಅಂದರೆ ಅದರಲ್ಲಿ ಯಾವುದ್ಯಾವುದೋ ಒಂದು ಕ್ಷೇತ್ರಗಳಿಗೆ ಬೆನಿಫಿಟ್ ಆಗುತ್ತೆ ಭಾರತಕ್ಕೆ, ಈ ರೀತಿಯಾದ ಒಂದು ವಿಷಯಗಳನ್ನು ನಾವು ನೋಡ್ತೀವಿ. ತದನಂತರ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿಯಲ್ಲಿ ಸೌಂಡ್ ಪ್ರೂಫ್ ಬ್ಯಾರಿಯರ್ ಒಂದನ್ನು ಹಾಕಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಡಿಸೈಡ್ ಮಾಡಿದೆ. ಸೊ ಅದರ ಕುರಿತಾಗಿ ಇನ್ಫಾರ್ಮೇಷನನ್ನು ನೋಡ್ತೀವಿ. ಇದು ನೋಡಿದಾಗ ಒಂದು ಕಡೆ ಈ ಒಂದು ಏನು ವಿಷಯ ಯಾವ ಒಂದು ವಿಷಯಕ್ಕಾಗಿ ನ್ಯೂಸಲ್ಲಿದೆ ಅನ್ನೋದು ಬೇಕಾದರೆ, ಮತ್ತೊಂದು ಕಡೆ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಇದೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಲ್ಲಿ ನೋಡ್ತೀವಿ. ನಂತರ ಕರ್ನಾಟಕದಲ್ಲಿ ಆಟಿಸಮ್ ಒಂದು ಸಂಖ್ಯೆ ಏನಿದೆ, ಆಟಿಸಮ್ನ ಒಂದು ಸಂಖ್ಯೆ ಏನಿದೆ ಅದು ಹೆಚ್ಚುತ್ತಾ ಇದೆ ಅನ್ನುವಂಥ ಒಂದು ವಿವರವನ್ನು ನಾವು ನೋಡ್ತೀವಿ. ಅಂದರೆ ನ್ಯೂಸ್ ಪೇಪರಲ್ಲಿ ಬಂದಿರೋ ಒಂದು ಆರ್ಟಿಕಲನ್ನು ನೋಡ್ತೀವಿ. ಸೊ ಹಾಗಾಗಿ ಆಟಿಸಮ್ ಬಗ್ಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಗೊತ್ತಿರಬೇಕು. ಹಾಗೆ ಆಟಿಸಮ್ನ ಒಂದು ಕರ್ನಾಟಕದ ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದಾಗ. ಸೊ ಅದನ್ನು ನೋಡ್ತೀವಿ. ನಂತರ GCC ಮತ್ತು ಕರ್ನಾಟಕ ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳು ಏನು ಇತ್ತೀಚೆಗೆ ನಡೆದಂಥ ಒಂದು ಕೇಂದ್ರ ಬಜೆಟ್ನಲ್ಲಿ ಹೇಳಿದ್ದಾರೆ. ಸೊ ಅದರ ಕುರಿತಾಗಿ ನಾವು ಮಾಹಿತಿಯನ್ನು ನೋಡ್ತೀವಿ. ಅಂದರೆ ಕರ್ನಾಟಕ ಈಗಾಗಲೇ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸನ್ನು ಹೊಂದಿದೆ ಮತ್ತು ಮುಂದೆ ಹೆಚ್ಚಿನದಾಗಿ ಒಂದು GCCಗಳನ್ನು ಹೊಂದುವಂಥ ಸಾಧ್ಯತೆ ಕೂಡ ಕರ್ನಾಟಕದಲ್ಲಿ ಹೆಚ್ಚು. ಇದು ಯಾಕೆ ಅನ್ನೋದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ಸಫಾರಿಯ ಮೇಲೆ ಒಂದು ಬ್ಯಾನನ್ನು ಏನು ಹಾಕಿದ್ದಾರೆ ಅದು ಯಾವ ರೀತಿಯಾಗಿ ಕರ್ನಾಟಕದ ಒಂದು ಪ್ರವಾಸೋದ್ಯಮಕ್ಕೆ ಯಾವ ರೀತಿಯಾಗಿ ಅದು ಅಫೆಕ್ಟ್ ಆಗುತ್ತೆ ಅನ್ನೋದರ ಕುರಿತಾಗಿ ನಾವು ನೋಡ್ತೀವಿ. ಮತ್ತು ಕುಸುಮ್ C ಯೋಜನೆ ಬಗ್ಗೆ ನೋಡ್ತೀವಿ. ಹಾಗೆ ಕೊನೆಯದಾಗಿ ಇಂದಿರಾ ಕೆಫೆಗಳನ್ನು ಸ್ಥಾಪಿಸೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸೊ ದಟ್ ಮಹಿಳೆಯರಿಗೆ ಒಂದು ಆರ್ಥಿಕ ಸಹಾಯ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಅದರ ಕುರಿತಾಗಿ ನಾವು ನೋಡ್ತೀವಿ. ಈಗ ನಾವು ಮೊದಲನೇ ಆರ್ಟಿಕಲನ್ನು ನೋಡೋಣ. ಇಂಡಿಯಾ ಮಲೇಷ್ಯಾ ಇಂಕ್ ಪ್ಯಾಕ್ಟ್ಸ್ ಟು ಎಕ್ಸ್ಪ್ಯಾಂಡ್ ಸ್ಟ್ರಾಟಜಿಕ್ ಟೈಸ್. ಮಲೇಷ್ಯಾ ಭಾರತ ಬಂಧ ವೃದ್ಧಿ, ಹಲವು ಒಡಂಬಡಿಕೆಗಳಿಗೆ ಸಹಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಭಾರತ ಮತ್ತು ಮಲೇಷ್ಯಾದ ನಡುವೆ ಇತ್ತೀಚೆಗೆ ಅಂದರೆ ನಿನ್ನೆ ನಡೆದಂಥ ಒಂದು ಮಹತ್ವದ ದ್ವಿಪಕ್ಷೀಯ ಒಪ್ಪಂದದ ಕುರಿತಾಗಿ ನಾವು ಸಂಪೂರ್ಣವಾಗಿ ನೋಡ್ತೀವಿ. ಸೊ ಈ ಒಂದು ವಿಷಯವನ್ನು ನೋಡಿದಾಗ ಇದು ಒಂದರ ಕಡೆ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ಒಂದು ಕ್ಷೇತ್ರದಲ್ಲಿ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಅಥವಾ ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ ಅಂತ ಆದರೆ, ಮತ್ತೊಂದು ಕಡೆ ಮೇನ್ಸ್ಗೆ ಬಂದಾಗ ಭಾರತ ಮತ್ತು ಮಲೇಷ್ಯಾದ ನಡುವೆ ಇರುವಂಥ ಒಂದು ರಿಲೇಷನ್ಸ್ ಯಾವ ರೀತಿಯಾಗಿದೆ, ಸಂಬಂಧ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನಾವು ನೋಡಿದಾಗ ಭಾರತ ಮತ್ತು ಮಲೇಷ್ಯಾದ ಒಂದು ಸಂಬಂಧಗಳಿದೆ, ಇಟ್ ಈಸ್ ವೆರಿ ಓಲ್ಡ್, ಬಹಳ ಹಳೆಯದವು. ಈಗ ನಾವು ಚೋಳರ ಕಾಲದಿಂದ ನೋಡಿದ್ರೂ ಕೂಡ ಇಲ್ಲ ಬುದ್ಧಿಸಮ್ಗೆ ಹೋದರೂ ಕೂಡ ಈ ಒಂದು ಏರಿಯಾಗಳಲ್ಲಿ ಭಾರತದ ಒಂದು ನಂಟು ಇದ್ದಿದ್ದನ್ನು ನಾವು ನೋಡ್ಕೊಂಬಂದಿದ್ವಿ. ಬಟ್ ಅದೇ ರೀತಿಯಾಗಿ ನೋಡ್ಕೊಂಬಂದಾಗ ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವತಂತ್ರ ನಂತರ ಏನಾಗಿದೆ ಅಂತಂದರೆ ಆ್ಯಕ್ಚುಲಾಗಿ ಪೊಲಿಟಿಕಲ್ ಸ್ಪಿಯರಲ್ಲಿ ಒಂದು ಏನಂತೀವಿ ರಿಲೇಷನ್ನ ಒಂದು ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡಿದ್ದು 1957ರಲ್ಲಿ. ಆ್ಯಕ್ಚುಲಾಗಿ ಪೋಸ್ಟ್ ಇಂಡಿಪೆಂಡೆನ್ಸ್ ಭಾರತ ಮತ್ತು ಮಲೇಷ್ಯಾದ ನಡುವೆ ಒಂದು ಒಪ್ಪಂದ ಅಥವಾ ಒಂದು ಸಂಬಂಧ ಸ್ಥಾಪನೆಯಾಗಿದ್ದು, ರಾಜತಾಂತ್ರಿಕ ಸಂಬಂಧ ಸ್ಥಾಪನೆಯಾಗಿದ್ದು ಅಂದರೆ 1957ರಲ್ಲಿ. ಓಕೆನಾ, ಇದು ಫಸ್ಟ್ ಪಾಯಿಂಟ್ ಆಗುತ್ತೆ. ಎರಡನೇ ಪಾಯಿಂಟ್ ನಾವು ನೋಡಿದಾಗ ಅಂದರೆ ಮಲೇಷ್ಯಾ ಮತ್ತು ಭಾರತ ಎರಡೂ ಕೂಡ ಆಸಿಯಾನ್ ಮತ್ತು ಭಾರತದ ನಡುವೆ ಇರುವಂಥ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಒಂದು ಭಾಗವಾಗಿನೇ ನಾವು ನೋಡ್ಬೋದಾಗುತ್ತೆ. ಮತ್ತು ಮೂರನೇದಾಗಿ ನೋಡಿದಾಗ ಹಲವು ಕ್ಷೇತ್ರಗಳಲ್ಲಿ ಈಗ ಹೂಡಿಕೆ ಇದರಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ಡಿಫೆನ್ಸ್ ಸೆಕ್ಟರಲ್ಲಿ ಇರ್ಬೋದು, ಇಲ್ಲ ಶಿಕ್ಷಣ ತಂತ್ರಜ್ಞಾನದಲ್ಲಿ, ಪ್ರವಾಸೋದ್ಯಮದಲ್ಲಿ, ಈ ಎಲ್ಲದರಲ್ಲೂ ಕೂಡ ಈ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ನೋಡಿದಾಗ ಭಾರತ ಮತ್ತು ಮಲೇಷ್ಯಾದ ನಡುವೆ ಒಂದು ಸಹಕಾರ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ನಮಗೆ ಈಗ ನೆಕ್ಸ್ಟ್ ಏನು ಬೇಕು, ಇದು ಬ್ಯಾಕ್ಗ್ರೌಂಡ್ ಆಯಿತು. ಈಗ ನಮ್ಗೆ ಏನು ಬೇಕು ಅಂತಂದರೆ ಯಾವ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ಒಪ್ಪಂದವನ್ನು ನಡೆದಿದೆ, ನಿನ್ನೆ ನಡೆದಂಥ ಒಂದು ಒಪ್ಪಂದ ಏನಿದೆ ಅದು ಯಾವ ಕ್ಷೇತ್ರದಲ್ಲಿ ಮಾಡಿದೆ ಅನ್ನೋದು ನಮಗೆ ಬೇಕಾಗುತ್ತೆ. ಈಗ ಮೊದಲಿಗೆ ನಾವು ನೋಡಿದ್ರೆ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ನೋಡಿದಾಗ ಇಲ್ಲಿ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿ ಅಂದರೆ ಎರಡೂ ದೇಶಗಳಿಗೂ ಇಲ್ಲಿ ವ್ಯಾಪಾರದ ಒಂದು ಉದ್ದೇಶದಲ್ಲಿ ಎಂದು ಲಾಭ ಆಗಬೇಕು ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ತದನಂತರ ಮುಖ್ಯವಾಗಿ ಸ್ಟಾರ್ಟಪ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದು ಮತ್ತು MSMEಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದು, ಹಾಗೆ ಡಿಜಿಟಲ್ ಎಕಾನಮಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರೋದನ್ನು ನಾವು ನೋಡ್ಬೋದಾಗುತ್ತೆ.
ಹಾಗೆಯೇ ಇದೇ ಒಂದು ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟಲ್ಲಿ ಸಪ್ಲೈ ಚೈನ್ ಏನಿದೆ, ಸಪ್ಲೈ ಚೈನ್ ರೆಸಿಲಿಯನ್ಸ್ ಅಂತ ಏನು ಕರಿತೀವಿ, ಇದನ್ನು ಮೇಂಟೈನ್ ಮಾಡೋದಕ್ಕೆ ಕೂಡ ಅಥವಾ ಅದನ್ನು ಬಲಪಡಿಸೋದಕ್ಕೆ ಕೂಡ ಈ ಒಂದು ಒಪ್ಪಂದದಲ್ಲಿ ಒಂದು ಏನಂತೀವಿ ಜಾಗವನ್ನು, ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಮಲೇಷ್ಯಾ ಬಂದು ಆಸಿಯಾನ್ ಪ್ರದೇಶದಲ್ಲಿ ನೋಡಿದಾಗ ಭಾರತದ 3ನೇ ಅತಿ ದೊಡ್ಡ ಒಂದು ವ್ಯಾಪಾರದ ಪಾಲುದಾರರಾಗಿದೆ. ಸೊ ಮಲೇಷ್ಯಾ ಬಂದು ಯಾವ ರೀಜನಲ್ಲಿ, ಆಸಿಯಾನ್ ರೀಜನ್ನಲ್ಲಿ ನೋಡಿದಾಗ ಭಾರತದ ಅಂದರೆ ಇಂಡಿಯಾದ ಒಂದು 3rd ಹೈಯೆಸ್ಟ್ ಏನಂತೀವಿ ಟ್ರೇಡ್ ರಿಲೇಷನ್ಸನ್ನು ಹೊಂದಿರುವಂಥದ್ದು. ಓಕೆನಾ. ಸೊ ಹಾಗಾಗಿ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾದ ಪಾಯಿಂಟ್ಸು ನಮಗೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ನೆಕ್ಸ್ಟ್ ಸೆಕ್ಟರ್ ಬಂದು ಮಾಡಿರುವಂಥದ್ದು ಡಿಫೆನ್ಸ್ ಕ್ಷೇತ್ರದಲ್ಲಿ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಕೋಆಪರೇಷನ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿರುವಂಥದ್ದು. ಸೊ ಇಲ್ಲಿ ಬಂದಾಗ ಏನು ಅಂತಂದರೆ, ರೆಗ್ಯುಲರ್ ಆಗಿ ನಾವು ಎಕ್ಸಸೈಸಸ್ ಏನು ಮಾಡ್ತೀವಿ, ಡಿಫೆನ್ಸ್ ಎಕ್ಸಸೈಸಸ್ಗಳು ಏನು ನಡೆಸ್ತೀವಿ, ಆ ಒಂದು ಎಕ್ಸಸೈಸಸ್ಗಳನ್ನು ನಡೆಸ್ತೀವಿ ಅನ್ನುವಂಥದ್ದು. ಎಸ್ಪೆಷಲಿ ನೇವಲ್ ಎಕ್ಸಸೈಸ್, ನೌಕಾ ಅಭ್ಯಾಸ ಅಂತ ಏನು ಕರಿತೀವಿ, ಈ ನೇವಲ್ ಎಕ್ಸಸೈಸಸ್ಗಳನ್ನು ನಡೆಸ್ತೀವಿ ಅಂತ ಹೇಳಿರೋದು. ತದನಂತರ ಭಯೋತ್ಪಾದನೆ ವಿರುದ್ಧ, ಟೆರರಿಸಮ್ ವಿರುದ್ಧ ಯಾವುದೇ ಒಂದು ಸಹಕಾರ ಬೇಕಾದರೂ ಪರಸ್ಪರವಾಗಿ ನಾವು ಸಹಾಯ ಮಾಡ್ತೀವಿ ಅನ್ನುವಂಥದ್ದು. ಮತ್ತು 3ನೇದಾಗಿ ನೋಡಿದಾಗ ಮೆರಿಟೈಮ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡ್ತೀವಿ ಅಂತ. ಯಾಕೆ ಅಂತಂದರೆ ಇಂಡೋ ಪೆಸಿಫಿಕ್ ರೀಜನನ್ನು ಗಾರ್ಡ್ ಮಾಡುವಂಥದ್ದು ಅಥವಾ ಅದರ ಒಂದು ರಕ್ಷಣೆಯನ್ನು ಮಾಡೋದು ಆ ಒಂದು ರೀಜನಲ್ಲಿರುವಂಥ ದೇಶಗಳ ಕರ್ತವ್ಯ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಭಾರತ ಇಂಡೋ ಪೆಸಿಫಿಕ್ಕನ್ನು ಏನಂತೀವಿ ಡೆವಲಪ್ ಮಾಡಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದನ್ನು ಸೇಫ್ ಗಾರ್ಡ್ ಮಾಡಬೇಕು ಅನ್ನುವಂಥ ಒಂದು ಧ್ಯೇಯನ ಹೊಂದಿರುವಂಥ ಒಂದು ಹೊತ್ತಿನಲ್ಲಿ ಮಲೇಷ್ಯಾದ ಜೊತೆಗಿನ ಈ ಒಂದು ಸಂಬಂಧ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಎರಡೂ ದೇಶಗಳು ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಬರುವಂಥ ಕಾರಣ ಮೆರಿಟೈಮ್ ಸೆಕ್ಯೂರಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓವರಾಲ್ ಆಗಿ ನೋಡಿದಾಗ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಒಂದು ಶಾಂತಿಯನ್ನು, ಒಂದು ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಈ ಒಂದು ಏನು ಮೆರಿಟೈಮ್ ಸೆಕ್ಯೂರಿಟಿ ರಿಲೇಟೆಡ್ ಆಗಿರುವಂಥ ಒಂದು ಒಪ್ಪಂದ ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ನಾವು ನೋಡಿದ್ರೆ 4ನೇದಾಗಿ ಬಂದು ಡಿಜಿಟಲ್ ಕ್ಷೇತ್ರದಲ್ಲಿ, ಡಿಜಿಟಲ್ ಆ್ಯಂಡ್ ಫಿನ್ಟೆಕ್ ಕ್ಷೇತ್ರದಲ್ಲಿ ಮಾಡ್ಕೊಂಡಿರುವಂಥ ಒಂದು ಒಪ್ಪಂದ ಅಂತ ಅನ್ಬೋದು. ಮೊದಲಿಗೆ ಏನು ಅಂತಂದರೆ UPI ಮತ್ತು ಪೇನವ್ ಏನಿದೆ ಇವುಗಳ ಒಂದು ವ್ಯವಸ್ಥೆ. UPI ಭಾರತದಲ್ಲಿ ಯೂಸ್ ಮಾಡುವಂಥದ್ದು, ಪೇನವ್ ಮಲೇಷ್ಯಾದಲ್ಲಿ ಯೂಸ್ ಮಾಡುವಂಥದ್ದು. ಸೊ ಇವೆರಡನ್ನು ಕೂಡ ನಾವು ಜೋಡಣೆಯನ್ನು ಮಾಡ್ತೀವಿ. ಈ ಎರಡೂ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿದಾಗ ಆಗ ಭಾರತದಲ್ಲಿ ಪೇನವನ್ನು ಬಳಸೋದಿರ್ಬೋದು, ಇಲ್ಲ ಮಲೇಷ್ಯಾದಲ್ಲಿ UPIಯನ್ನು ಬಳಸೋದಿರ್ಬೋದು, ಈ ರೀತಿಯಾಗಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಕ್ರಾಸ್ ಬಾರ್ಡರ್ ಪೇಮೆಂಟ್ಗಳು ಸುಲಭವಾಗುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಿನ್ಟೆಕ್ ಸ್ಟಾರ್ಟಪ್ಗಳು ಏನಾದರೂ ಇದ್ದರೆ ಅವುಗಳಿಗೆ ಕೂಡ ಸಹಕಾರವನ್ನು ನೀಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಓವರಾಲ್ ಆಗಿ ನಾವು ನೋಡಿದಾಗ ಭಾರತ ಮತ್ತು ಮಲೇಷ್ಯಾದ ನಡುವೆ ಒಂದು ರಿಯಲ್ ಟೈಮ್ ಬೇಸಿಸಲ್ಲಿ ಹಣ ವರ್ಗಾವಣೆಯನ್ನು ಮಾಡೋದು ಇದರಿಂದ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದ್ದಾರೆ. ಮತ್ತು ನಾವು ನೆಕ್ಸ್ಟ್ ನೋಡಿದ್ರೆ ಶಿಕ್ಷಣ, ಎಜುಕೇಷನಲ್ಲಿ ಸ್ಕಿಲ್ ಮತ್ತು ಸಂಸ್ಕೃತಿ, ಕಲ್ಚರ್, ಎಜುಕೇಷನ್, ಸ್ಕಿಲ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಆಗಿ ಮಾಡಿದ್ದಾರೆ. ಒಂದೇನು ಅಂದರೆ ಸ್ಟೂಡೆಂಟ್ ಎಕ್ಸ್ಚೇಂಜ್ಗಳನ್ನು ನಾವು ಮಾಡ್ತೀವಿ, ಅಂದರೆ ಭಾರತ ಮತ್ತು ಮಲೇಷ್ಯಾದ ನಡುವೆ ಸ್ಟೂಡೆಂಟ್ ಎಕ್ಸ್ಚೇಂಜನ್ನು ಮಾಡ್ತೀವಿ. ತದನಂತರ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡ್ತೀವಿ, ಕೌಶಲಾಭಿವೃದ್ಧಿಯನ್ನು ಮಾಡುವಂಥದ್ದು. ಮತ್ತು ಯೋಗ, ಆಯುರ್ವೇದ, ಈ ರೀತಿಯಾದ ಒಂದು ಸಂಸ್ಕೃತಿಗಳೇನಿದ್ದಾವೆ ಇವುಗಳ ವಿನಿಮಯ, ಅಂದರೆ ಮಲೇಷ್ಯಾದಲ್ಲಿ ಇರುವಂಥ ಸಂಸ್ಕೃತಿಯನ್ನು ಭಾರತಕ್ಕೆ, ಭಾರತದ ಸಂಸ್ಕೃತಿ ಮಲೇಷ್ಯಾಗೆ ವಿನಿಮಯ ಮಾಡುವಂಥದ್ದನ್ನು ಕೂಡ ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳಿರೋದು. ಮತ್ತು 6ನೇದಾಗಿ ನಾವು ನೋಡಿದಾಗ ಕ್ಲೈಮೇಟ್ ಚೇಂಜ್ ಮತ್ತು ರಿನ್ಯೂಯಬಲ್ ಎನರ್ಜಿ ಏನಿದೆ, ನವೀಕರಿಸಬಹುದಾದ ಇಂಧನ ಅಂತ ಏನು ಹೇಳ್ತೀವಿ, ಇವುಗಳ ಕುರಿತಾಗಿ ಒಂದು ಸೋಲಾರ್ ಎನರ್ಜಿ ಕುರಿತಾಗಿ, ಮತ್ತು ಗ್ರೀನ್ ಹೈಡ್ರೋಜನ್ ಕುರಿತಾಗಿ, ಹಾಗೆ ಕಾರ್ಬನ್ ಎಮಿಷನ್ ಏನಿದೆ ಕಾರ್ಬನ್ ಎಮಿಷನನ್ನು ರೆಡ್ಯೂಸ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಮತ್ತೊಂದು ಇದನ್ನು ಮಾಡಿರೋದು, ಅಗ್ರಿಮೆಂಟನ್ನು ಮಾಡ್ಕೊಂಡಿರೋದು. ಸೊ ಇದಿಷ್ಟು ಮುಖ್ಯವಾದ ಅಗ್ರಿಮೆಂಟ್ಸ್ಗಳಾಯಿತು. ಆ್ಯಂಡ್ ಈಗ ನಮ್ಗೆ ಏನು ಬೇಕು ಅಂದರೆ ಈ ಒಂದು ಅಗ್ರಿಮೆಂಟ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇದರಿಂದ ಭಾರತಕ್ಕೆ ಯಾವ ರೀತಿಯಾದ ಒಂದು ಲಾಭ ಆಗುತ್ತೆ ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ನೋಡಿದಾಗ ಆಸಿಯಾನ್ ರೀಜನ್ನಲ್ಲಿ ಭಾರತದ ಒಂದು ಪ್ರೆಸೆನ್ಸ್ ಇರ್ಬೋದು, ಇಲ್ಲ ಭಾರತದ ಒಂದು ಪ್ರಭಾವ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು. 2ನೇದಾಗಿ ನೋಡಿದಾಗ ಇಂಡೋ ಪೆಸಿಫಿಕ್ಕನ್ನು ಒಂದು ಶಾಂತಿ ಇರ್ಬೋದು, ಸ್ಥಿರತೆ ಇರ್ಬೋದು, ಅಥವಾ ಅದರಲ್ಲಿ ಒಂದು ಏನಂತೀವಿ ಅದರ ಒಂದು ರಕ್ಷಣೆಯನ್ನು ಮಾಡುವ ಒಂದು ವಿಧಾನದಲ್ಲಿ ಒಂದು ತಾಂತ್ರಿಕತೆಯನ್ನು ಇಲ್ಲಿ ಬಲಪಡಿಸಿದಂತೆ ಆಗುತ್ತೆ ಅನ್ನುವಂಥದ್ದು. ಮತ್ತು 3ನೇದಾಗಿ ನೋಡಿದಾಗ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ಗಳು ಏನಿದೆ ಇದು ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಮತ್ತು 4ನೇದಾಗಿ ನೋಡಿದಾಗ ಡಿಜಿಟಲ್ ಎಕಾನಮಿಗೆ ಇಲ್ಲಿ ಬೂಸ್ಟನ್ನು ಕೊಟ್ಟಾಗೆ ಆಗುತ್ತೆ, ಯಾಕೆಂದರೆ UPI ಮತ್ತು ಪೇನವ್ನ ಒಂದು ಕಾರಣದಿಂದ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ.
ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಈಗ ನಾವು ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸೌಂಡ್ ಪ್ರೂಫ್ ಬ್ಯಾರಿಯರ್ ಟು ಬಿ ಬಿಲ್ಟ್ ಕ್ಲೋಸ್ ಟು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ. ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ರಂಗನತಿಟ್ಟು ಪಕ್ಷಿಧಾಮದ ಬಳಿ ನಿರ್ಮಿಸಲಾಗುತ್ತಿರುವಂಥ ಒಂದು ಸೌಂಡ್ ಪ್ರೂಫ್ ಬ್ಯಾರಿಯರ್ನ ಕುರಿತಾಗಿ ನಾವು ನೋಡ್ತೀವಿ. ಸೊ ಮೊದಲಿಗೆ ನಾವು ಈ ಒಂದು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಬಗ್ಗೆ ನೋಡಿ, ತದನಂತರ ನಾವು ಮುಂದೆ ಹೋಗೋಣ. ಸೊ ಈ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಎಲ್ಲಿ ಬರುತ್ತೆ? ನಮಗೆ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ, ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಕಾವೇರಿಯ ಒಂದು ನದಿ ತೀರದಲ್ಲಿ ಈ ಒಂದು ರಂಗನತಿಟ್ಟು ಇರುವಂಥದ್ದು. ಆ್ಯಂಡ್ ಇದು ಕರ್ನಾಟಕದ ಅತಿ ದೊಡ್ಡದಾದ ಒಂದು ಪಕ್ಷಿಧಾಮ ಅಂತ ಹೇಳ್ಬೋದು, ಬಿಗ್ಗೆಸ್ಟ್ ಬರ್ಡ್ ಸ್ಯಾಂಚುರಿ ಆಫ್ ಕರ್ನಾಟಕ. ಹಾಗೆ ಇದರ ಸ್ಥಾಪನೆ ಆಗಿದ್ದಂಥದ್ದು 1940ರಲ್ಲಿ ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. ಇದರ ವಿಸ್ತೀರ್ಣ ಬಂದು ಅಪ್ರಾಕ್ಸಿಮೇಟಾಗಿ ಸುಮಾರು 67 ಹೆಕ್ಟೇರ್ಸ್ ಅಷ್ಟು ಬರುತ್ತೆ. ಹಾಗೆ ಇದು ಒಂದು ರಾಮ್ಸಾರ್ ಸೈಟ್ ಕೂಡ ಹೌದು. ಓಕೆನಾ, ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ರಂಗನತಿಟ್ಟು ಬಗ್ಗೆ ಬೇಕಾಗಿರುವಂಥದ್ದು. ನೆಕ್ಸ್ಟ್ ಈಗ ನಮಗೆ ಏನು ಬೇಕು ಅಂದರೆ, ಈ ಒಂದು ಸೌಂಡ್ ಪ್ರೂಫ್ ಅಥವಾ ಒಂದು ಅಕೌಸ್ಟಿಕ್ ಬ್ಯಾರಿಯರನ್ನು ಏನು ನಿರ್ಮಿಸ್ತಾ ಇದ್ದಾರೆ, ಅಥವಾ ಸೌಂಡ್ ಪ್ರೂಫ್ ಬ್ಯಾರಿಯರನ್ನು ಏನು ನಿರ್ಮಿಸ್ತಾ ಇದ್ದಾರೆ, ಇದು ಏನು ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ. ಈಗ ಒಂದು ರಸ್ತೆ ಸಂಚಾರದಿಂದ ಆಗ್ತಾ ಇರುವಂಥ ಒಂದು ಶಬ್ದ ಮಾಲಿನ್ಯ ಏನಿದೆ, ಆ ಮಾಲಿನ್ಯವನ್ನು ತಡೆಯೋದಕ್ಕೆ ಒಂದು ವಿಶೇಷ ಗೋಡೆಗಳನ್ನು ನಿರ್ಮಿಸ್ತಾರೆ. ಆ ಗೋಡೆಗಳನ್ನು ನಾವು ಅಕೌಸ್ಟಿಕ್ ಬ್ಯಾರಿಯರ್ ಅಥವಾ ಸೌಂಡ್ ಪ್ರೂಫ್ ಬ್ಯಾರಿಯರ್ ಅಂತ ಕರೆಯುವಂಥದ್ದು. ಏನಾಗುತ್ತೆ ಅಂದರೆ, ಈಗ ಇದು ಹೈವೇ ಇರುತ್ತೆ, ಹೈವೇಯ ಒಂದು ಈ ಪಕ್ಕದಲ್ಲೇನೆ ಈಗ ಒಂದು ಏನೋ ಬರ್ಡ್ ಸ್ಯಾಂಚುರಿ ಇಲ್ಲ ಅಂತಂದರೆ ಯಾವುದೋ ಒಂದು ಟೈಗರ್ ರಿಸರ್ವ್, ನ್ಯಾಷನಲ್ ಪಾರ್ಕ್ ಏನೋ ಇದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಹೈವೇಯಲ್ಲಿ ಆಗ್ತಾ ಇರುವಂಥ ನಾಯ್ಸಿಂದ ಇಲ್ಲಿರುವಂಥ ಒಂದು ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲಗಳಿಗೆ ಹಾನಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಅಂಥ ಸಮಯದಲ್ಲಿ ಇಲ್ಲಿ ಗೋಡೆಗಳನ್ನು ನಿರ್ಮಿಸ್ತಾರೆ. ಓಕೆನಾ, ಈ ಗೋಡೆ ಏನು ಮಾಡುತ್ತೆ ಅಂದರೆ, ಇಲ್ಲಿಂದ ಯಾವುದೇ ರೀತಿಯಾದ ಒಂದು ಸೌಂಡ್ಗಳು ಹೋದರೆ ಆ ಸೌಂಡನ್ನು ರಿಫ್ಲೆಕ್ಟ್ ಮಾಡಿಬಿಡುತ್ತೆ. ಇಲ್ಲಿ ನೋಡಿ, ಈ ಕಡೆಯಿಂದ ಸೌಂಡ್ ಹೋದರೆ ಇಲ್ಲಿ ರಿಫ್ಲೆಕ್ಟ್ ಮಾಡಿಬಿಡುತ್ತೆ. ಅಂದರೆ ಈ ಕಡೆ ಇರುವಂಥ ಜಾಗಗಳು ಸೇಫ್ ಆಗಿರುತ್ತೆ ಅಂತ. ಅಂದರೆ ಈ ಒಂದು ಪ್ರೊಟೆಕ್ಟೆಡ್ ಏರಿಯಾಗಳೇನಿರ್ತವೆ ಅಥವಾ ಎಕೋಸೆನ್ಸಿಟಿವ್ ಝೋನ್ಗಳೇನಿರ್ತವೆ, ಈ ಝೋನ್ಗಳಲ್ಲಿ ಯಾವುದೇ ರೀತಿಯಾದೊಂದು ಶಬ್ದ ಮಾಲಿನ್ಯ ಆಗದೇ ಇರುವ ಹಾಗೆ ತಡೆಯುವಂಥ ಗೋಡೆಗಳನ್ನು ನಾವು ಸೌಂಡ್ ಪ್ರೂಫ್ ಬ್ಯಾರಿಯರ್ ಅಥವಾ ಅಕೌಸ್ಟಿಕ್ ಬ್ಯಾರಿಯರ್ ಅಂತ ಕರಿತೀವಿ. ಹಾಗಾದರೆ ಇದನ್ನು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಹತ್ರ ಯಾಕೆ ಹಾಕ್ತಾ ಇದ್ದಾರೆ ಅಂತಂದರೆ, ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಏನಿದೆ ಅಥವಾ ಪಕ್ಷಿಧಾಮ ಏನಿದೆ, ಇದು NH 275 ಹತ್ರ ಬರುತ್ತೆ. ನ್ಯಾಷನಲ್ ಹೈವೇ 275 ಏನಿದೆ ಅದರ ಸಮೀಪದಲ್ಲಿ ಬರುತ್ತೆ. ಇದು ಬಂದು ಆ್ಯಕ್ಚುಲಾಗಿ ಮೈಸೂರು ಬೆಂಗಳೂರು ಮತ್ತು ಮೈಸೂರು ಕುಶಾಲನಗರ ಏರಿಯಾ ಏನು ಬರುತ್ತೆ, ಮೈಸೂರು ಕುಶಾಲನಗರ ಆ ಏರಿಯಾದಲ್ಲಿ ಬರುತ್ತೆ. ಅಂದರೆ ಮೈಸೂರು ಟು ಕುಶಾಲನಗರ ಹೋಗುವಂಥ ಒಂದು ಹೈವೇಯಲ್ಲಿ ಇದು ಬರುವಂಥ ಕಾರಣ ಇಲ್ಲಿ ಇದನ್ನು ನಿರ್ಮಿಸ್ತಾ ಇರೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಹಾರ್ನ್ ಶಬ್ದಗಳು ಜಾಸ್ತಿ ಇರುತ್ತೆ, ಇಂಜಿನ್ ಶಬ್ದಗಳಿರುತ್ತೆ, ಮತ್ತು ವಾಹನದ ಗದ್ದಲಗಳಿರುತ್ತೆ. ಸೊ ಇವುಗಳಿಂದ ಏನಾಗುತ್ತೆ, ಅಲ್ಲಿರುವಂಥ ಒಂದು ಪಕ್ಷಿಗಳಿಗೆ ಹಾನಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ ಹಾನಿಯನ್ನು ರೆಡ್ಯೂಸ್ ಮಾಡೋದಕ್ಕೆ ಈ ರೀತಿಯಾದ ಒಂದು ಸೌಂಡ್ ಪ್ರೂಫ್ ಬ್ಯಾರಿಯರ್ನ ನಿರ್ಮಿಸಬೇಕು ಅಂತ ಹೇಳಿರುವಂಥದ್ದು. ಓಕೆನಾ. ಆ್ಯಂಡ್ ಇದನ್ನು ನಿರ್ಮಿಸೋದಕ್ಕೆ ಏನಿದೆ ಅಂದರೆ, ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಈಗಾಗಲೇ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಏನಿದೆ ಅಲ್ಲಿಂದ ಒಂದು ಕ್ಲಿಯರೆನ್ಸನ್ನು ತೊಗೊಂಡಿದ್ದಾರೆ. ಸೊ ಸೇಮ್ ಒಂದು ಪ್ರಪೋಸಲ್ನ ಈಗ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಏನಿದೆ ಅಲ್ಲಿಗೆ ಕಳಿಸಿದ್ದಾರೆ. ಸೊ ಅದು ಯಾವ ರೀತಿಯಾದ ಒಂದು ಏನು ಡಿಸಿಷನನ್ನು ಕೊಡುತ್ತೆ, ಯಾವ ರೀತಿಯಾದ ನಿರ್ಧಾರವನ್ನು ಕೊಡುತ್ತೆ ಅನ್ನೋದರ ಮೇಲೆ ಮುಂದಿನದಾದ ಕೆಲಸಗಳು ಇಲ್ಲಿ ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದು. ಇನ್ನು ಈ ಒಂದು ಸೌಂಡ್ ಪ್ರೂಫ್ ಬ್ಯಾರಿಯರ್ ಯಾಕೆ ಬೇಕು ಅಂತ ಈಗ ನೋಡಿದ್ದೀವಿ, ಮತ್ತೊಂದು ಸತಿ ಅದನ್ನ ರಿವೈಸ್ ಮಾಡೋಣ. ಮೊದಲಿಗೆ ಸೌಂಡ್ ಪ್ರೂಫ್ ಬ್ಯಾರಿಯರ್ ಏನಕ್ಕೆ ಬೇಕು ಅಂತಂದರೆ, ಒಂದು ಈಗಾಗಲೇ ಹೇಳಿರೋ ಥರ ಶಬ್ದ ಮಾಲಿನ್ಯವನ್ನು ತಡೆಯೋದಕ್ಕೆ, ನಾಯ್ಸ್ ಪೊಲ್ಯೂಷನನ್ನು ಕಡಿಮೆ ಮಾಡೋದಕ್ಕೆ. ಎರಡನೇದಾಗಿ ನೋಡಿದಾಗ ಪಕ್ಷಿಗಳ ವಲಸೆ ಏನಿದೆ ಅಂದರೆ ಮೈಗ್ರೇಷನ್ ಪ್ಯಾಟರ್ನ್ ಏನಿದೆ ಪಕ್ಷಿಗಳದ್ದು, ಅದನ್ನು ಇಲ್ಲಿ ಏನಂತೀವಿ ಸೇಫ್ ಮಾಡೋದಕ್ಕೆ. ಅಂದರೆ ಈಗ ಅಕಸ್ಮಾತ್ ಯಾವ್ದಾದ್ರು ಪಕ್ಷಿಗಳು ಈ ಕಡೆ ಅಂದರೆ ಹೈವೇ ಕಡೆ ಬರ್ತಾ ಇದೆ ಅಂತಂದರೆ, ಆಗ ಅವುಗಳಂದರೆ ಈ ಒಂದು ಗೋಡೆಯಿಂದ ಅದನ್ನು ಕೂಡ ಇಲ್ಲಿ ರಕ್ಷಿಸ್ಬೋದು ಅನ್ನುವಂಥದ್ದು. ಮೂರನೇದಾಗಿ ನೋಡಿದಾಗ ಅಂದರೆ ಈ ಒಂದು ಏನು ಈಗ ಬರ್ಡ್ಸ್ಗಳು, ಕೆಲವೊಂದು ಪಕ್ಷಿಗಳೇನಾಗುತ್ತೆ ಅಂದರೆ ಕೆಲವೊಂದು ಟೈಮ್ಗಳಲ್ಲಿ ಮಾತ್ರ ತಮ್ಮ ಒಂದು ಗೂಡುಗಳನ್ನು ಕಟ್ಕೋತಾ ಇರ್ತವೆ, ಕರೆಕ್ಟ್ ಅಲ್ವಾ? ಸೊ ಆ ಒಂದು ಗೂಡು ಕಟ್ಟುವ ಸಮಯದಲ್ಲಿ ಯಾವುದೇ ರೀತಿಯಾದ ಒಂದು ವ್ಯತ್ಯಯ ಆಗದೆ ಇರುವಂತೆ ನೋಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಸೌಂಡ್ ಪ್ರೂಫ್ ಬ್ಯಾರಿಯರ್ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಓವರಾಲ್ ಆಗಿ ನೋಡಿದಾಗ ನಮ್ಮ ಒಂದು ಪರಿಸರದ ಸಂರಕ್ಷಣೆಯನ್ನು, ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನನ್ನು ಮಾಡ್ದಂಗೆ ರೀತಿಯಲ್ಲಿ ಇಲ್ಲಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಪಕ್ಷಿಗಳ ಒಂದು ಬ್ರೀಡಿಂಗ್ ಸೀಸನ್ ಏನಿದೆ ಅಥವಾ ಬ್ರೀಡಿಂಗ್ ಸಕ್ಸಸ್ ಏನಿದೆ ಇದನ್ನು ಹೆಚ್ಚು ಮಾಡೋದಕ್ಕೆ ಇಲ್ಲಿ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನಮಗೆ ಏನು ಬೇಕು ಅಂದರೆ, ಇಲ್ಲಿ ಕಟ್ತಾ ಇರುವಂಥ ಒಂದು ಸೌಂಡ್ ಪ್ರೂಫ್ ಬ್ಯಾರಿಯರ್ ಇದೆ, ಇದರ ಉದ್ದ ಬಂದು ಸುಮಾರು 600 ಮೀಟರಿಂದ 1 ಕಿಲೋಮೀಟರ್ವಷ್ಟು ಉದ್ದ ಇರುತ್ತೆ ಅನ್ನುವಂಥದ್ದು. ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂತಹ ಮುಖ್ಯವಾದ ಅಂಶಗಳಾಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಮಕ್ಕಳಿಗೆ ಆಟಿಸಮ್.
ಸೊ ಈ ಒಂದು ಆರ್ಟಿಕಲಲ್ಲಿ ನಮಗೆ ಒಂದು ಆಟಿಸಮ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಅಂದರೆ ಆಟಿಸಮ್ನ ಒಂದು ಕಾಯಿಲೆ ಏನಿದೆ ಅಥವಾ ಡಿಸಾರ್ಡರ್ ಅಂತ ಏನು ಕರಿತೀವಿ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಆ್ಯಂಡ್ ಆಲ್ಸೋ ಕರ್ನಾಟಕದಲ್ಲಿ ಈ ಒಂದು ಆಟಿಸಮ್ನ ಬಗ್ಗೆ ಇರುವಂಥ ಒಂದು ಸ್ಕೀಮ್ಸ್ಗಳಿರ್ಬೋದು, ಇಲ್ಲ ಆಟಿಸಮ್ ಎಷ್ಟು ಮಕ್ಕಳಲ್ಲಿ ಇದೆ ಅನ್ನೋದಿರ್ಬೋದು, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಏನಿದೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಬಗ್ಗೆ ನೋಡೋಣ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ಇದು ಏನು ಅಂತಂದರೆ, ಇದು ಒಂದು ನರ ವಿಕಾಸದಲ್ಲಿ ಅಂದರೆ ನ್ಯೂರೋ ಡೆವಲಪ್ಮೆಂಟಲ್ ಈ ಟೈಮಲ್ಲಿ ಆಗಿರುವಂಥ ಒಂದು ಡಿಸಾರ್ಡರ್ ಅನ್ಬೋದು. ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಆಗ್ಬೋದು. ಅಂದರೆ ಏನಾಗುತ್ತೆ ಅಂದರೆ, ಈಗ ನರಗಳ ವಿಕಾಸ ಹೊಂದುವಂಥ ಒಂದು ಸಮಯದಲ್ಲಿ ಕೆಲವಷ್ಟು ಅಸ್ವಸ್ಥತೆಯನ್ನು ಹೊಂದಿರುತ್ತೆ. ಅಂದರೆ ಸರಿಯಾಗಿ ನರಗಳು ವಿಕಾಸವನ್ನು ಹೊಂದಿರೋದಿಲ್ಲ. ಅಂಥ ಒಂದು ಸಿಚುವೇಶನನ್ನು ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಕರಿತೀವಿ. ಇಲ್ಲಿ ಸ್ಪೆಕ್ಟ್ರಮ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಸ್ಪೆಕ್ಟ್ರಮ್ ಅಂದರೆ ಏನಾಗುತ್ತೆ ಅಂದರೆ ವೈಡ್ ರೇಂಜ್ ಆಫ್ ಸಿಂಪ್ಟಮ್ಸ್ ಇರುತ್ತೆ, ಇಲ್ಲ ವೈಡ್ ರೇಂಜ್ ಆಫ್ ಬಿಹೇವಿಯರಲ್ ಪ್ಯಾಟರ್ನ್ಸ್ ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೆಗಡಿ ಬಂದರೆ ಏನಾಗುತ್ತೆ, ಎಲ್ರಿಗೂ ಸೇಮ್ ಅದೇ ಕೋಲ್ಡ್ ಆಗೋದು, ಅಂದರೆ ಮೂಗಲ್ ಸುರಿಯೋದು ಈ ರೀತಿಯಾಗಿ ಆಗುತ್ತೆ. ಬಟ್ ಇಲ್ಲಿ ಆಟಿಸಮಲ್ಲಿ ಏನಾಗುತ್ತೆ ಅಂತಂದರೆ, ಪ್ರತಿಯೊಂದು ಇಂಡಿವಿಜುವಲಲ್ಲೂ, ಈಗ ಒಂದು ಇಂಡಿವಿಜುವಲ್ಗೂ ಇನ್ನೊಂದು ಇಂಡಿವಿಜುವಲ್ಗೂ ಆಟಿಸಮ್ ಇದೆ ಅಂತ ಕಂಪೇರ್ ಮಾಡಿದ್ರೆ ಇಬ್ಬರಲ್ಲೂ ಇರುವಂಥ ಒಂದು ಸಿಂಪ್ಟಮ್ಸ್ಗಳು ಬೇರೆ ಇರ್ಬೋದು, ಇಲ್ಲ ಅವುಗಳಿಗೆ ಬಂದಿರುವಂಥ ಕಾರಣಗಳು ಬೇರೆ, ಮತ್ತು ಅವರುಗಳು ತೋರಿಸುವಂಥ ಬಿಹೇವಿಯರ್ಗಳು ಬೇರೆ ಬೇರೆ ಇರುತ್ತೆ. ಸೊ ಈ ರೀತಿಯಾಗಿರುವಂಥ ಕಾರಣ ಇದನ್ನ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ತದನಂತರ ಇದರ ಮುಖ್ಯ ಲಕ್ಷಣಗಳು ಏನು ಅಂತ ನಾವು ನೋಡಿದ್ರೆ, ಒಂದು, ಸಾಮಾಜಿಕ ಸಂವಹನದಲ್ಲಿ ಕಷ್ಟ, ಕಮ್ಯುನಿಕೇಷನ್ನಲ್ಲಿ ಕಷ್ಟ ಆಗುತ್ತೆ. ಅವರು ಸಮಾಜದ ಒಂದು ಜನರೊಟ್ಟಿಗೆ ಸರಿಯಾಗಿ ಸಂವಹನ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಮಾತು ಮತ್ತು ಭಾಷೆಯಲ್ಲಿ ಅವರ ಒಂದು ಸ್ಪೀಚ್ ಇರ್ಬೋದು, ಅಥವಾ ಅವರೊಂದು ಲ್ಯಾಂಗ್ವೇಜಲ್ಲಿ ವ್ಯತ್ಯಾಸಗಳಿರುತ್ತೆ ಅಥವಾ ಸಮಸ್ಯೆಗಳಿರುತ್ತೆ. ಅಂದರೆ ಅವ್ರು ತೊದಲೋದಿರ್ಬೋದು, ಇಲ್ಲ ಅವರು ಮಾತಾಡುವಂಥ ಒಂದು, ಈಗ ನಾವು ಹೇಗೆ ಕಾನ್ಫಿಡೆಂಟಾಗಿ ಡೈರೆಕ್ಟಾಗಿ ಮಾತಾಡ್ತಾ ಇರ್ತೀವಿ ಆ ರೀತಿಯಾಗಿ ಅವ್ರು ಮಾತಾಡೋದಕ್ಕಾಗೋದಿಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ, ಈಗ ಎದುರುಗಡೆ ಯಾರಾದರೂ ಇದ್ದಾರೆ ಅಂದರೆ ಅವರ ಕಣ್ಣಲ್ಲಿ ಅವ್ರನ್ನ ಫೇಸ್ ಮಾಡಿ ಡೈರೆಕ್ಟಾಗಿ ಮಾತಾಡೋದಕ್ಕೆ ಆಗೋದಿಲ್ಲ. ಈ ರೀತಿಯಾದ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. ಮತ್ತು ಮೂರನೇದಾಗಿ ನೋಡಿದಾಗ ರೆಪಿಟೇಟಿವ್ ಬಿಹೇವಿಯರ್ ಇರುತ್ತೆ, ಅಂದರೆ ಪುನರಾವರ್ತಿತವಾದ ಒಂದು ವರ್ತನೆಯನ್ನು ನಾವು ನೋಡ್ಬೋದಾಗುತ್ತೆ ಅಂತ. ಅಂದರೆ ಈಗ ಏನಾದರೂ ಹೇಳ್ತಾ ಇದ್ದಾರೆ ಅವರು ಅಂತಂದರೆ ಅದನ್ನೇ ಹೇಳ್ತಾ ಇರೋದು, ಅಂದರೆ ಅವ್ರಿಗೆ ಬೇರೆಯವ್ರು ಕೇಳಿಸ್ಕೊತಾ ಇದ್ದಾರೆ ಇಲ್ವಾ ಅದನ್ನ ಅನಲೈಸ್ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಮಾಡಿರೋ ಕೆಲಸನೇ ಮತ್ತೆ ಮತ್ತೆ ಮಾಡ್ತಾ ಇರೋದಿರ್ಬೋದು. ಸೊ ಈ ರೀತಿಯಾದ ಒಂದು ರೆಪಿಟೇಟಿವ್ ಬಿಹೇವಿಯರ್ ಅಂತ ಏನು ಕರಿತೀವಿ, ಇವುಗಳನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ತದನಂತರ ಆಲ್ಸೋ ದೇ ಆರ್ ಸೆನ್ಸಿಟಿವ್ ಟು ಸೆನ್ಸರಿ ಸೆನ್ಸಿಟಿವ್ನೆಸ್ಸನ್ನು ನಾವು ಅವ್ರಿಗೆ ನೋಡ್ಬೋದು. ಅಂದರೆ ಅವ್ರಿಗೆ ಯಾರನ್ನೂ ಟಚ್ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಯಾರಾದರೂ ಅವ್ರನ್ನ ಮುಟ್ಟೋದಿರ್ಬೋದು, ಇಲ್ಲ ಅವ್ರು ಯಾರನ್ನಾರು ಮುಟ್ಟೋದಿರ್ಬೋದು. ಈ ರೀತಿಯಾಗಿ ಅವರು ಏನಂತೀವಿ ಅಷ್ಟು ಈಸಿಯಾಗಿ ಅವರು ಮಿಂಗಲ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಸೊ ಇದು ಏನಾಗುತ್ತೆ ಅಂದರೆ, ಇಟ್ ಈಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಎ ಡಿಸಾರ್ಡರ್ ಅಂತ ಹೇಳ್ಬೋದು. ಅಂದರೆ ಇದು ಕಾಯಿಲೆ ಅಲ್ಲ, ಬದಲಿಗೆ ಒಂದು ವಿಕಾಸಾತ್ಮಕವಾದ ಒಂದು ಸ್ಥಿತಿ ಅಂತ ಹೇಳ್ಬೋದಾಗತ್ತೆ. ಆ್ಯಂಡ್ ಇದರ ಒಂದು ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ಗಳೇನಿದೆ, ಇದು 3 years ಆಫ್ ಏಜ್, ಅಂದರೆ 3 ವರ್ಷಕ್ಕೂ ಮುಂಚೆ ಅಥವಾ 3 ವರ್ಷದ ಟೈಮಲ್ಲಿ ಇದು ಡೆವಲಪ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಯೂಶಲ್ ಆಗಿ ನೋಡಿದಾಗ ಪುರುಷರಲ್ಲಿ ಇದು ಹೆಚ್ಚಿನದಾಗಿ ಕಾಣಿಸುತ್ತೆ, ಮಹಿಳೆಯರಿಗಿಂತ ಆಲ್ಮೋಸ್ಟ್ 3 to 4 times ಪುರುಷರಲ್ಲಿ ನಾವು ಇದನ್ನು ನೋಡ್ಬೋದಾಗುತ್ತೆ ಅನ್ನುವಂಥದ್ದು. ಇನ್ನು ನಾವು ಕರ್ನಾಟಕದಲ್ಲಿ ಈ ಒಂದು ಆಟಿಸಮ್ ಬಗ್ಗೆ ನೋಡಕ್ಕೆ ಬಂದರೆ, ಕರ್ನಾಟಕದಲ್ಲಿ ಸರ್ಕಾರ ನೀಡಿರುವಂಥ ಒಂದು ಡೇಟಾ ಪ್ರಕಾರ ಸುಮಾರು 1.43 ಲಕ್ಷದಷ್ಟು ಮಕ್ಕಳು ಈ ಒಂದು ಆಟಿಸಮ್ನಿಂದ ಬಳಲ್ತಾ ಇದ್ದಾರೆ ಅನ್ನುವಂಥ ಒಂದು ಏನಂತೀವಿ ಡೇಟಾವನ್ನು ನಾವು ನೋಡ್ತೀವಿ. ಆ್ಯಂಡ್ ಆಲ್ಸೋ ನೋಡಿದಾಗ ಏನಾಗ್ತದೆ ಅಂದರೆ, ಕರ್ನಾಟಕದಲ್ಲಿ ಆಟಿಸಮ್ ಹೊಂದಿರುವಂಥ ಮಕ್ಕಳ ಸಂಖ್ಯೆ ನಿರಂತರವಾಗಿ ಹೆಚ್ಚಳ ಆಗ್ತಾ ಇದೆ ಅನ್ನೋದು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಇದು ಹೆಚ್ಚಿನದಾಗಿ ನಗರ ಪ್ರದೇಶಗಳಲ್ಲಿ ಇದನ್ನು, ಅಂದರೆ ಸಿಟಿ ಸೈಡಲ್ಲಿ ಇದನ್ನು ಯೂಶುವಲ್ ಆಗಿ ಅರ್ಲಿ ಡಯಾಗ್ನೋಸಿಸ್ ಮಾಡ್ತಾ ಇದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಅರಿವಿಲ್ಲದೆ ಇರುವಂಥ ಕಾರಣ, ಜಾಗೃತಿ ಇಲ್ಲದೆ ಇರುವಂಥ ಕಾರಣ ಅಲ್ಲಿ ಒಂದು ಅರ್ಲಿ ಡಿಟೆಕ್ಷನ್ ಆಗ್ತಾ ಇಲ್ಲ. ಅರ್ಲಿ ಡಿಟೆಕ್ಷನ್ ಅಥವಾ ಅರ್ಲಿ ಡಯಾಗ್ನೋಸಿಸ್ ಆದಾಗ ಏನಾಗುತ್ತೆ ಅಂತಾರೆ, ಅವ್ರಿಗೆ ಬೇಕಾಗಿರುವಂಥ ಒಂದು ಚಿಕಿತ್ಸೆಯನ್ನು ಅಥವಾ ಒಂದು ಥೆರಪಿಗಳು ಏನು ಬೇಕಾಗುತ್ತೆ ಅವುಗಳನ್ನು ನಾವು ಬೇಗ ಕೊಡಿಸ್ಬೋದು. ಸೊ ಹಾಗೇನಾಗುತ್ತೆ, ಅವರ ಒಂದು ಆ ಒಂದು ಡಿಸಾರ್ಡರ್ನ ಒಂದು ಏನಂತೀವಿ ತೀವ್ರತೆ ಏನಿರುತ್ತೆ ಆ ತೀವ್ರತೆಯನ್ನು ಇಲ್ಲಿ ರೆಡ್ಯೂಸ್ ಮಾಡ್ಬೋದು ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಕರ್ನಾಟಕ ಸರ್ಕಾರ ಯಾವ ರೀತಿಯಾದ ಒಂದು ಕ್ರಮಗಳನ್ನು ತಗೊಂಡಿದೆ ವಿತ್ ರೆಸ್ಪೆಕ್ಟ್ ಟು ಆಟಿಸಮ್ ಅಂತ ನಾವು ನೋಡಿದ್ರೆ, ಮೊದಲನೇದಿಗೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಿರುವಂಥದ್ದು. ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ.
ಈ ಒಂದು ಕೇಂದ್ರಗಳಲ್ಲಿ ಆಟಿಸಮ್ ಇರುವಂಥ ಮಕ್ಕಳಿಗೆ ತಪಾಸಣೆಯನ್ನು ನಡೆಸೋದಿರ್ಬೋದು, ಡಯಾಗ್ನೋಸಿಸನ್ನು ನಡೆಸೋದು, ತದನಂತರ ಅವ್ರಿಗೆ ಬೇಕಾಗಿರುವಂಥ ಥೆರಪಿಗಳನ್ನು ನೀಡುವಂಥದ್ದು ಅಥವಾ ಕೌನ್ಸಿಲಿಂಗ್ಗಳನ್ನು ನೀಡುವಂಥದ್ದು ಮಾಡ್ತಾಯಿದ್ದು. ಇದು ಎಲ್ಲ ಜಿಲ್ಲೆಗಳಲ್ಲೂ ಇದೆ. ಓಕೆನಾ, ಆಲ್ ಡಿಸ್ಟ್ರಿಕ್ಟ್ಸ್ ಹ್ಯಾಸ್ ದಿಸ್ DDRC ಅಥವಾ ಏನು ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳಲ್ಲಿ ಕೇಂದ್ರಗಳು ಇರುವಂಥದ್ದು. ತದನಂತರ ಏನು ಮಾಡಿದ್ದಾರೆ ಅಂತಂದರೆ ಸಮಗ್ರ ಅಂಗವಿಕಲರ ಕಲ್ಯಾಣ ಯೋಜನೆಗಳು ಏನು ಬರುತ್ತೆ ಅಲ್ಲೂ ಕೂಡ ಅಂದರೆ ಕೊಟ್ಟಿರುವಂಥದ್ದೇ ಈಗ ಎಜುಕೇಷನನ್ನು ಕೊಡುವಂಥದ್ದಿರ್ಬೋದು, ಇಲ್ಲ ಅವ್ರಿಗೆ ಬೇಕಾಗಿರುವಂಥ ಒಂದು ಮೆಡಿಕಲ್ ಅಟೆನ್ಷನನ್ನು ಕೊಡುವಂಥದ್ದಿರ್ಬೋದು, ಇಲ್ಲ ಅಂತಂದರೆ ಪೋಷಕರಿಗೆ ಅವರ ಒಂದು ಪೇರೆಂಟ್ಸ್ ಇರ್ಬೋದು ಅಥವಾ ಗಾರ್ಡಿಯನ್ಸ್ಗೆ ಯಾವ ರೀತಿಯಾಗಿ ಅವ್ರನ್ನ ನೋಡ್ಕೋಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ಕೂಡ ನೀಡಿರುವಂಥದ್ದು ಕರ್ನಾಟಕ ಸರ್ಕಾರ ನೀಡಿದೆ. ತದನಂತರ ಇದರ ಜೊತೆಗೆ ಇನ್ಕ್ಲೂಸಿವ್ ಎಜುಕೇಷನ್ ಪ್ರೋಗ್ರಾಮನ್ನು ಕೂಡ ಕರ್ನಾಟಕ ಸರ್ಕಾರ ನೀಡ್ತಾ ಇದೆ. ಅಂದರೆ ಸಾಮಾನ್ಯ ಶಾಲೆಗಳಲ್ಲೇ ಆಟಿಸಮ್ ಇರುವಂಥ ಒಂದು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಿರ್ಬೋದು, ಮತ್ತು ವಿಶೇಷ ಶಿಕ್ಷಕರ ಒಂದು ನಿಯೋಜನೆಯನ್ನು ಮಾಡಿದ್ದಾರೆ. ಸೊ ಇದರಿಂದ ಎಲ್ಲ ಏನಾಗ್ತಾ ಇದೆ ಅಂತಂದರೆ ಆಟಿಸಮ್ನ ಒಂದು ಜಾಗೃತಿ ಹೆಚ್ಚಾಗ್ತಾ ಇದೆ ಒಂದು ಕಡೆ. ಅಟ್ ದ ಸೇಮ್ ಟೈಮ್ ಅವ್ರನ್ನ ಸ್ಪೆಷಲ್ ಚಿಲ್ಡ್ರನ್ ಅಥವಾ ಅವ್ರನ್ನ ಒಂದು ಸಮಾಜದಿಂದ ಹೊರಗಿಡೋದಕ್ಕೆ ಬದಲಾಗಿ ಸಮಾಜದಲ್ಲಿ ಅವ್ರನ್ನ ಇನ್ಕ್ಲೂಸಿವ್ ಎಜುಕೇಷನನ್ನು ನೀಡೋದಕ್ಕೆ ಕೂಡ ಇಲ್ಲಿ ಕರ್ನಾಟಕ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು. ಆ್ಯಂಡ್ ಇವರ ಒಂದು ರೆಕಗ್ನಿಷನ್ ಆಟಿಸಮ್ ಏನಿದೆ, ಆಟಿಸಮನ್ನು ಈ ಒಂದು ಏನು ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಏನಿದೆ 2016 ಬಂದಂಥ ಆ್ಯಕ್ಟ್, ಅದರಲ್ಲಿ ಕೂಡ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಅದು ಕೂಡ ಒಂದು. ತದನಂತರ ಆರ್ಟಿಕಲ್ 21 ಅಡಿಯಲ್ಲೂ ಕೂಡ ಇದನ್ನು ನಾವು ಸೇರಿಸ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಕರ್ನಾಟಕದ ಸಾಮರ್ಥ್ಯ ಸಾಬೀತು 1000 GCC. ಸೊ ಈ ಒಂದು ಆರ್ಟಿಕಲ್ನ ನಾವು ಏನು ನೋಡ್ತೀವಿ ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಥವಾ GCC ಅಂದರೆ ಏನು, ತದನಂತರ ಅವುಗಳು ಕರ್ನಾಟಕಕ್ಕೆ ಯಾವ ರೀತಿಯಾದ ಒಂದು ಬದಲಾವಣೆ ಅಂತಂದಿದೆ, ಹಾಗೆ ಭವಿಷ್ಯದಲ್ಲಿ ಅದರ ಪ್ರಭಾವ ಹೇಗೆ ಇರಲಿದೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಮೊದಲಿಗೆ GCC ಅಂದರೆ ಏನು, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಂದರೆ ಏನು ಅನ್ನೋದು ಬೇಕಾಗುತ್ತೆ. ಸೊ ಈಗ ಬಹುರಾಷ್ಟ್ರೀಯ ಕಂಪನಿಗಳೇನಿರ್ತವೆ, MNCಗಳೇನಿರ್ತವೆ, ತಮ್ಮ ಒಂದು ಮುಖ್ಯ ಕಾರ್ಯಾಚರಣೆಗಳು ಅಂದರೆ ಈಗ IT ಇರ್ಬೋದು, ಡೇಟಾ ಅನಾಲಿಟಿಕ್ಸ್ ಇರ್ಬೋದು, ಫೈನಾನ್ಸು, HR, ಸೊ ಈ ರೀತಿಯಾದ ಒಂದು ಕಾರ್ಯಗಳೇನಿರುತ್ತೆ ಇವುಗಳನ್ನು ನಡೆಸಲು ಬೇರೆ ಒಂದು ದೇಶದಲ್ಲಿ, ಅಂದರೆ ಅವು ಎಲ್ಲಿ ಓಪನ್ ಆಗಿರ್ತವೆ ಆ್ಯಕ್ಚುಲಾಗಿ ಹೋಮಲ್ಲಿ ಇರೋದಕ್ಕೆ ಬದಲಾಗಿ ಬೇರೆ ದೇಶಗಳಲ್ಲಿ ಆ ಒಂದು ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಸ್ಥಾಪಿಸಲಾಗಿರುವಂಥ ಒಂದು ಸೆಂಟರ್ಗಳನ್ನು ನಾವು GCC ಅಥವಾ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಂತ ಕರಿತೀವಿ. ಓಕೆನಾ. ಸೊ ಇದಿಷ್ಟು ಆ್ಯಕ್ಚುಲಾಗಿ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಅಂದರೆ ಏನು ಆಯಿತು. ಅಂದರೆ ಈ ಹಿಂದೆ ಇದನ್ನು ಏನಂತ ಕರಿತಾ ಇದ್ರು ಅಂದರೆ ಕ್ಯಾಪ್ಟಿವ್ ಸೆಂಟರ್ಸ್ ಅಂತ ಕರಿತಾ ಇದ್ರು, ಅಥವಾ ಆಫ್ ಶೋರ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಕರಿತಾ ಇದ್ರು. ಕ್ಯಾಪ್ಟಿವ್ ಸೆಂಟರ್ಸ್ ಅಂತ, ಆಫ್ ಶೋರ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಕರಿತಾ ಇದ್ದಂಥದ್ದು. ಈಗ ಇದನ್ನು ನಾವು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ಕರಿತಿದ್ದೀವಿ. ಆ್ಯಂಡ್ ಈಗ ಭಾರತದಲ್ಲಿ ನಾವು ನೋಡಿದ್ರೆ ಸುಮಾರು 1600ಕ್ಕೂ ಹೆಚ್ಚು GCCಗಳಿದೆ. ಆ್ಯಂಡ್ ಕರ್ನಾಟಕದಲ್ಲಿ ನೋಡಿದ್ರೆ 900ಕ್ಕೂ ಹೆಚ್ಚು GCCಗಳು ಕರ್ನಾಟಕದಲ್ಲಿದೆ. ಅಂದರೆ ಅಪ್ರಾಕ್ಸಿಮೇಟಾಗಿ ನೋಡಿದಾಗ ನಾವು 40-50% ಏನಿದೆ ದೇಶದಲ್ಲಿ ಇರುವಂತಹ ಒಂದು 40-50% ಆಫ್ GCCಗಳು ಕರ್ನಾಟಕದಲ್ಲೇ ಇದೆ ಅನ್ನುವಂಥದ್ದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದು ಕರ್ನಾಟಕದಲ್ಲಿ ಅಂತ ಬಂದರೆ ಬೆಂಗಳೂರಿನಲ್ಲೇ ಹೆಚ್ಚಿನದಾಗಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಅಮೆಝಾನು, ವಾಲ್ಮಾರ್ಟು, ಗೋಲ್ಡ್ಮನ್ ಸ್ಯಾಕ್ಸ್ ಇರ್ಬೋದು, JP ಮಾರ್ಗನ್, ಈ ರೀತಿಯಾಗಿ ಹಲವಾರು ಕಂಪನಿಗಳು ಕರ್ನಾಟಕದಲ್ಲಿ GCCಗಳನ್ನು ಹೊಂದಿರುವಂಥದ್ದು ಕೂಡ ನಮಗೆ ಗೊತ್ತಿರಬೇಕು. ಸೊ ಇದರಿಂದ ಕರ್ನಾಟಕಕ್ಕೆ ಆಗುವಂಥ ಲಾಭಗಳೇನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕರ್ನಾಟಕದ ಮೇಲೆ ಇವುಗಳು ಬೀರ್ತಾ ಇರುವಂಥ ಒಂದು ಇಂಪ್ಯಾಕ್ಟ್ ಏನು ಅಂತ ನಾವು ನೋಡಿದ್ರೆ, ಮೊದಲಿಗೆ ಸರಿಸುಮಾರು 1.8 ಲಕ್ಷ ಕೋಟಿಯಷ್ಟು ಆದಾಯವನ್ನು ತರ್ತಾ ಇದೆ. 8 ಲಕ್ಷ ಕೋಟಿಯಷ್ಟು 1.8 ಲಕ್ಷ ಕೋಟಿಯಷ್ಟು ಆದಾಯಗಳನ್ನು ಈ GCC ತರ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಏನು ಕರ್ನಾಟಕದ ಒಂದು GDP ಏನಿದೆ, ಕರ್ನಾಟಕದ GDP, ಭಾರತದ GDP ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಕರ್ನಾಟಕದ GDP ಏನಿದೆ ಇದಕ್ಕೆ ಬಹುಮುಖ್ಯವಾಗಿ ಇವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ 6 ಲಕ್ಷಕ್ಕೂ ಹೆಚ್ಚು ಒಂದು ಉದ್ಯೋಗಗಳನ್ನು ಇಲ್ಲಿ ಸೃಷ್ಟಿಸ್ತಾ ಇದೆ ಅನ್ನುವಂಥದ್ದು, ಎಂಪ್ಲಾಯ್ಮೆಂಟ್ ಅನ್ನು ಇಲ್ಲಿ ಸೃಷ್ಟಿಸ್ತಾ ಇದೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಮುಂದೆ ಹೋಗ್ತಾ ಇವಾಗ ಈಗಾಗಲೇ 900+ GCCಗಳಿದೆ. ಮತ್ತೆ ಹೆಚ್ಚಿನವಾದ ಒಂದು GCCಗಳನ್ನು ಇಲ್ಲಿ ನಾವು ಸೃಷ್ಟಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಏನು ಹೈ ಎಂಡ್ ಜಾಬ್ಸ್ ಅಥವಾ ಹೈ ಸ್ಯಾಲರಿ ಜಾಬ್ಸ್ಗಳೇನಿದೆ ಅವುಗಳಿಗೆ ಡಿಮ್ಯಾಂಡ್ ಕೂಡ ಹೆಚ್ಚುತ್ತಾ ಇರುತ್ತೆ. ಸೊ ಹಾಗಾಗಿ ಏನು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನಿದೆ ಅದನ್ನು ಕೂಡ ನಾವು ಇಲ್ಲಿ ನಿವಾರಿಸ್ಬೋದಾಗುತ್ತೆ. ಸೊ ಈಗಾಗಲೇ ಹೇಳೋ ಥರ ಒಂದು ಎಂಪ್ಲಾಯ್ಮೆಂಟು ಒಂದು GDPಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಏನು ಅಂತಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ಗಳು, ಈ FDIಗಳನ್ನು ಕೂಡ ಇಲ್ಲಿ ಇವು ಇನ್ಕ್ರೀಸ್ ಮಾಡುತ್ತೆ. ಫಾರಿನ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹೂಡಿಕೆಗಳು ಇಲ್ಲಿ ಹೆಚ್ಚಾಗುವಂಥದ್ದು.
ಆ್ಯಂಡ್ ಆಲ್ಸೋ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನೋವೇಷನ್ ಏನಿದೆ ಇವುಗಳಿಗೆ ಕೂಡ ಇದು ಸಹಕಾರವನ್ನು ಕೊಡುತ್ತೆ ಅಂತ. ಅಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಹಬ್ ಆಗಿರ್ಬೋದು, ಇಲ್ಲ ಡೀಪ್ ಟೆಕ್ಕು, AI, ಸೆಮಿಕಂಡಕ್ಟರ್ ಡಿಸೈನಲ್ಲಿ ಆಗುವಂಥ ಒಂದು ನವೀನತೆಯನ್ನು ಇಲ್ಲಿ ನಾವು ನೋಡ್ಬೋದಾಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಯಾವಾಗ GCCಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಒಂದು ಪ್ರದೇಶದ ಸುತ್ತಮುತ್ತಲಿನ ಒಂದು ಜಾಗಗಳೇನಿರ್ತವೆ ಅಲ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು, ಇಲ್ಲ ಹೋಟೆಲ್ ಕ್ಷೇತ್ರಗಳಿರ್ಬೋದು, ಈ ರೀತಿಯ ಅವುಗಳಿಗೂ ಕೂಡ ಇಲ್ಲಿ ಅಥವಾ ಮೆಟ್ರೋ ವಿಸ್ತರಣೆ, IT ಪಾರ್ಕ್ಗಳಿರ್ಬೋದು, ಸ್ಮಾರ್ಟ್ ಸಿಟಿ ಯೋಜನೆಗಳು, ಒಟ್ಟಿನಲ್ಲಿ ಓವರಾಲ್ ಆಗಿ ನೋಡಿದಾಗ ಅಲ್ಲಿ ಆ ಒಂದು ಪ್ರದೇಶದ ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನು ನಾವು ನೋಡ್ಬೋದಾಗತ್ತೆ. ಆ್ಯಂಡ್ ಆಲ್ಸೋ ಇತರೆ ಸಣ್ಣ ಒಂದು ಉದ್ಯಮಗಳೇನಿರುತ್ತೆ ಅವುಗಳಿಗೆ ಕೂಡ ಇಲ್ಲಿ ಬೇಡಿಕೆಗಳು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಈ ಒಂದು ಏನು GCCಗಳಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡ್ಬೋದಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಲವಷ್ಟು ಚಾಲೆಂಜಸ್ಗಳನ್ನು ಕೂಡ ನೋಡ್ಬೋದು. ಚಾಲೆಂಜಸ್ ಅಂತ ಬಂದಾಗ ಬೆಂಗಳೂರಲ್ಲಿ ನೋಡಿದ್ರೆ ಈಗಾಗಲೇ ಆಲ್ರೆಡಿ ಏನಿದೆ, ಟ್ರಾಫಿಕ್, ಮತ್ತಷ್ಟು ಟ್ರಾಫಿಕ್ಗಳು ಹೆಚ್ಚಾಗುತ್ತೆ, ಪೊಲ್ಯೂಷನ್ ಹೆಚ್ಚಾಗುತ್ತೆ ಅನ್ನೋದಿರ್ಬೋದು, ಮತ್ತು ಹೌಸಿಂಗ್ನ ಒಂದು ಸಮಸ್ಯೆ, ವಸತಿ ಸಮಸ್ಯೆ ಆಗೋದಿರ್ಬೋದು, ಇಲ್ಲ ಅಂತಂದರೆ ನೀರಿನ ಕೊರತೆ, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ಗಳಾಗುವಂಥದ್ದಿರ್ಬೋದು, ಮತ್ತು ಬೆಂಗಳೂರಿನ ಮೇಲೆ ಬೀಳುವಂಥ ಒಂದು ಒತ್ತಡ ಕೂಡ ಇಲ್ಲಿ ಹೆಚ್ಚಾಗುತ್ತೆ. ಸೊ ಇದನ್ನು ತಡೆಯೋದಕ್ಕೇನೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಈ ಒಂದು GCCಗಳನ್ನು ಮಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಈ ಒಂದು ರೀಜನ್ಗಳಿಗೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕೆಲವಷ್ಟು ಇನ್ಸೆಂಟಿವ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಜಾಗಗಳಲ್ಲಿ ಈ ಒಂದು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ಗಳನ್ನು ಏನಾದ್ರು ಸ್ಥಾಪಿಸಿದರೆ ಕೆಲವಷ್ಟು ರಿಯಾಯಿತಿಗಳನ್ನು ಕೊಟ್ಟಿರುವಂಥದ್ದು ಕೂಡ ನಾವು ನೋಡ್ಬೋದಾಗುತ್ತೆ. ಸೊ ದಟ್ ಆ ಒಂದು ರೀಜನ್ಗಳ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಆ್ಯಂಡ್ ಬೆಂಗಳೂರಿನ ಮೇಲೆ ಇರುವಂಥ ಒಂದು ಒತ್ತಡವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು ಅನ್ನುವಂಥ ಒಂದು ದೃಷ್ಟಿಯಿಂದ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಸಫಾರಿಗೆ ನಿರ್ಬಂಧ, ಕರುನಾಡ ಪ್ರವಾಸಿ ಸಂಸ್ಕೃತಿಗೆ ಧಕ್ಕೆ. ನಮಗೆಲ್ಲ ಗೊತ್ತಿರೋ ಹಾಗೇನೆ ಏನಾಗಿದೆ ಅಂತಂದರೆ ವನ್ಯಜೀವಿ ಸಫಾರಿಗಳನ್ನು ನಿಷೇಧ ಮಾಡಿದ್ದಾರೆ. ಕೆಲವಷ್ಟು ಜಾಗಗಳಲ್ಲಿ ಕರ್ನಾಟಕ ಸರ್ಕಾರ ಇದನ್ನು ಬ್ಯಾನ್ ಮಾಡಿರುವಂಥದ್ದು. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಕರ್ನಾಟಕದ ಒಂದು ಪ್ರವಾಸೋದ್ಯಮ ಇರ್ಬೋದು, ಕರ್ನಾಟಕದ ಆರ್ಥಿಕತೆಗೆ ಇಲ್ಲಿ ಧಕ್ಕೆ ಆಗ್ತಾ ಇದೆ ಅಥವಾ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಮೊದಲಿಗೆ ವನ್ಯಜೀವಿ ಸಫಾರಿ ಅಂದರೆ ಏನು ನಿಮಗೆ ಗೊತ್ತಿದೆ. ಆ್ಯಂಡ್ ಆಲ್ಸೋ ಯಾಕೆ ಒಂದು ಸಫಾರಿಯನ್ನು ನಿಲ್ಲಿಸಿದ್ರು ಅಂತಂದರೆ ಇತ್ತೀಚೆಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಸಫಾರಿಯನ್ನು ಮಾಡುವಾಗ ಹಲವಷ್ಟು ಅಟ್ಯಾಕ್ಗಳು ಆಯಿತು. ಸೊ ಅದರಿಂದ ಏನು ಮಾಡಿದ್ದಾರೆ ಅಂತಂದರೆ ಈ ಸಫಾರಿಯನ್ನು ಬ್ಯಾನ್ ಮಾಡಿದ್ದಂಥದ್ದು. ಸೊ ಅದೇ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ಇಲ್ಲಿ ಈಗ ಏನಾಗಿದೆ ಅಂತಂದರೆ ಸಫಾರಿಯನ್ನು ಬ್ಯಾನ್ ಮಾಡಿರುವಂಥ ಒಂದು ಪರಿಣಾಮ ಯಾವ ರೀತಿಯಾಗಿ ಬೀರಿದೆ ಅಂತಂದರೆ, ಮೊದಲಿಗೆ ಪ್ರವಾಸಿಗರು ಅಥವಾ ಟೂರಿಸಮ್ ಅಂತ ಹೇಳ್ತೀವಿ, ಆ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಲ್ಲಿ ಕಮ್ಮಿ ಆಗಿದೆ, ಟೂರಿಸ್ಟ್ನ ಒಂದು ಸಂಖ್ಯೆಗಳು ಕಡಿಮೆ ಆಗಿದೆ ಅನ್ನುವಂಥದ್ದು. ಅದು ಏನು ನಾಟ್ ಓನ್ಲಿ ಏನಂತೀವಿ ಡೊಮೆಸ್ಟಿಕ್ ಟೂರಿಸ್ಟ್ಸ್ ಅಂತ ಅಲ್ಲ, ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಏನಿರ್ತಾರೆ ಅವರುಗಳು ಕೂಡ ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಸಫಾರಿ ಇಲ್ಲ ಅಂತಂದಿದ ತಕ್ಷಣ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಟೂರಿಸಮ್ ಕಡಿಮೆ ಆಗಿದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಸುಮಾರು 125 ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಇಲ್ಲಿ ಹೇಳಿರುವಂಥದ್ದು. ಎರಡನೇದಾಗಿ ನೋಡಿದಾಗ ಇಂಡೈರೆಕ್ಟಾಗಿ ಹೋಟೆಲ್ ಮತ್ತು ರೆಸಾರ್ಟ್ಗಳಿಗೆ ಕೂಡ ಇಲ್ಲಿ ಲಾಭ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತಂದರೆ ಟೂರಿಸ್ಟ್ಗಳು ಬಂದರೆ, ಈಗ ದೇಶಿ ಟೂರಿಸ್ಟ್ಗಳಿರ್ಬೋದು, ವಿದೇಶಿ ಟೂರಿಸ್ಟ್ಗಳಿರ್ಬೋದು, ಅವ್ರು ಬಂದಾಗ ಏನು ಮಾಡ್ತಾರೆ, ಅಲ್ಲಿ ನಿಯರ್ ಬೈ ಹೋಟೆಲ್ಗಳೇನಿರ್ತವೆ, ರೆಸಾರ್ಟ್ಗಳಲ್ಲಿ ಅವರು ಸ್ಟೇ ಮಾಡಿರ್ತಾರೆ. ಬಟ್ ಯಾವಾಗ ಈ ಒಂದು ಸಫಾರಿಯನ್ನು ಬ್ಯಾನ್ ಮಾಡಿದ್ದಾರೆ, ಸೊ ಅದರಿಂದ ಏನಾಗ್ತದೆ, ಹೋಟೆಲ್ ಮತ್ತು ರೆಸಾರ್ಟ್ನ ಒಂದು ಕ್ಷೇತ್ರ ಇದೆ ಅಥವಾ ಆ ಒಂದು ಉದ್ಯಮ ಇದೆ, ಅದಕ್ಕೂ ಕೂಡ ಇಲ್ಲಿ ಹೊಡೆತವನ್ನು ಕಂಡಿದೆ. ಸೊ ಇಲ್ಲೇನಾಗುತ್ತೆ, ಇವರ ಇನ್ಕಮ್ ಕಮ್ಮಿ ಆದರೆ ಅವರು ಪೇ ಮಾಡುವಂಥ ಟ್ಯಾಕ್ಸಸ್ಗಳು ಕಡಿಮೆ ಆಗುತ್ತೆ. ಸೊ ಡೈರೆಕ್ಟಾಗಿ ಸ್ಟೇಟ್ನ ಒಂದು GDP ಮೇಲೆ ಕೂಡ ಇದು ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮೂರನೇದಾಗಿ ನೋಡಿದಾಗ ಲೋಕಲ್ ಎಂಪ್ಲಾಯ್ಮೆಂಟ್ಗಳೇನಿರ್ತವೆ, ಸ್ಥಳೀಯ ಉದ್ಯೋಗಗಳೇನಿದೆ ಅವಕ್ಕೂ ಕೂಡ ಹೊಡೆತ ಆಗಿದೆ ಅನ್ನುವಂಥದ್ದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ಅಂದರೆ ಜೀಪ್ಗಳನ್ನು ಜೀಪ್ ಡ್ರೈವರ್ಗಳಿರ್ಬೋದು, ಇಲ್ಲ ಗೈಡ್ಗಳಿರ್ಬೋದು, ಹೋಮ್ ಸ್ಟೇಯಲ್ಲಿ ಇರುವಂಥ ಸಿಬ್ಬಂದಿಗಳಿರ್ಬೋದು, ಹೋಟೆಲ್ನಲ್ಲಿರುವಂಥ ಸಿಬ್ಬಂದಿಗಳಿರ್ಬೋದು, ಇವ್ರುಗಳ ಒಂದು ಎಂಪ್ಲಾಯ್ಮೆಂಟ್ಗೆ ಇಲ್ಲಿ ಹೊಡೆತ ಆಗಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಈ ರೀತಿಯಾದ ಒಂದು ಎಕ್ಸ್ಟ್ರೀಮ್ ಪೊಸಿಷನ್ ಅಥವಾ ಎಕ್ಸ್ಟ್ರೀಮ್ ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಬದಲಾಗಿ ಒಂದು ಸಮತೋಲನವನ್ನು ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಸ್ಟೈನಬಲ್ ಟೂರಿಸಮನ್ನು ಮಾಡಬೇಕು. ಸೊ ಸಸ್ಟೈನಬಲ್ ಟೂರಿಸಮ್ ಅಂದರೆ ಏನು ಮಾಡ್ಬೋದು ಅಂತಾರೆ, ಒಂದು ರೆಗ್ಯುಲೇಟೆಡ್ ಸಫಾರಿಗಳನ್ನು ನಿಯಂತ್ರಿತವಾಗಿ ಮಾಡುವಂಥದ್ದು, ಕಂಟಿನ್ಯೂಸ್ ಆಗಲ್ಲ, ನಿಯಂತ್ರಿತವಾಗಿ ಸಫಾರಿಯನ್ನು ಮಾಡುವಂಥದ್ದು. ಆ ಸಫಾರಿಗೆ ಈ ವೆಹಿಕಲ್ಗಳನ್ನು ಬಳಸ್ಬೋದು. ಸೊ ದಟ್ ಒಂದು ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಬೇರೆ ರೀತಿಯಾದ ಪೊಲ್ಯೂಷನ್ಗಳು ಕಡಿಮೆ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಟೈಮನ್ನು ಅಲಾಟ್ ಮಾಡುವಂಥದ್ದು, ಸಮಯ ಮಿತಿಯನ್ನು ಇಡಬೇಕು.
ಅದಾದಮೇಲೆ ಪ್ರವಾಸಿಗರ ಸಂಖ್ಯೆಗೂ ಕೂಡ ಅಂದರೆ ಟೂರಿಸ್ಟ್ಗಳು ಏನು ಬರ್ತಾರೆ ಟೂರಿಸ್ಟ್ಗಳ ನಂಬರನ್ನು ಕೂಡ ಇಲ್ಲಿ ನಾವು ತಡಿಬೇಕು. ಅಂದರೆ ತಿಂಗಳಿಗೆ ಇಷ್ಟು ಜನ ಟೂರಿಸ್ಟನ್ನು ಮಾತ್ರ ಆಕ್ಸೆಪ್ಟ್ ಮಾಡ್ತೀವಿ ಸಫಾರಿಗೆ. ಸೊ ಈ ರೀತಿಯಾದ ಒಂದು ನಿಯಮಗಳನ್ನು ತರಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಸಸ್ಟೈನಬಲ್ ಟೂರಿಸಮ್ ಅಟ್ ದ ಸೇಮ್ ಟೈಮ್ ಇಕೋ ಟೂರಿಸಮ್ ಆಗುತ್ತೆ. ಸೊ ಸಸ್ಟೈನಬಲ್ ಎಕೋ ಟೂರಿಸಮನ್ನು ನಾವು ಇಲ್ಲಿ ತರಬೇಕಾಗಿರುವಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಕೃಷಿ ಪಂಪ್ ಸೆಟ್ಗೆ ಬೆಳಕಾದ ಕುಸುಮ್ ಯೋಜನೆ. ಸೊ ಇಲ್ಲಿ ನಮಗೆ ಮುಖ್ಯವಾಗಿ ಕುಸುಮ್ ಯೋಜನೆ ಬಗ್ಗೆ ಗೊತ್ತಿರಬೇಕು, ಅದರ ಕಾಂಪೊನೆಂಟ್ಸ್ಗಳೇನು ಇವೆಲ್ಲ ನಮಗೆ ಬೇಕಾಗುತ್ತೆ. ಸೊ ಮೊದಲಿಗೆ ಏನು ಅಂತಂದರೆ ಈ ಒಂದು ಕೃಷಿ ಪಂಪ್ ಸೆಟ್ಗಳು ಏನಿದ್ದಾವೆ ಇದು ನಿರಂತರವಾಗಿ ಓಡಬೇಕು. ಅಂದರೆ ಎಸ್ಪೆಷಲಿ ಮಾರ್ನಿಂಗ್ ಟೈಮಲ್ಲಿ ನಿರಂತರವಾಗಿ ಓಡಬೇಕು ಅಂದರೆ ಕಂಟಿನ್ಯೂಸ್ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ವಿದ್ಯುತ್ನ ಒಂದು ಅವಶ್ಯಕತೆ ಇದೆ. ಸೊ ಆ ಒಂದು ಅವಶ್ಯಕತೆಯನ್ನು ಕುಸುಮ್ ಸಿ ಯೋಜನೆಯಿಂದ ಸಾಕಾರಗೊಳಿಸಲಾಗಿದೆ ಅನ್ನುವಂಥ ಒಂದು ವಿಷಯವನ್ನು ನಾವು ತಿಳ್ಕೊತಿದ್ದೀವಿ. ಸೊ ಇದು ಆ್ಯಕ್ಚುಲ್ ಆಗಿ ಏನು ನಡೀತಾ ಇದೆ ಅಂತ. ಬಟ್ ಈಗ ನಮಗೆ ಏನು ಬೇಕು ಅಂದರೆ ಕುಸುಮ್ ಸಿ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಅದನ್ನು ನಾವು ನೋಡೋಣ. ಸೊ ಮೊದಲಿಗೆ ನೋಡಿದಾಗ ಈ ಕುಸುಮ್ ಅಂತಂದರೆ ಏನು? ಕುಸುಮ್ ಅಂತಂದರೆ ಅದರ ಫುಲ್ ಫಾರ್ಮ್ ಇದೆ. ಇದು ಫುಲ್ ಹೆಸರು ಬಂದು PM ಕುಸುಮ್ ಯೋಜನೆ. ಸೊ PM ಕುಸುಮ್ ಅಂತಂದರೆ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್ ಅನ್ನುವಂಥದ್ದು. ಓಕೆನಾ, ಇದು ಕುಸುಮ್ನ ಒಂದು ಫುಲ್ ಫಾರ್ಮ್ ಆಗಿದೆ. ಮೊದಲಿಗೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ರೈತರಿಗೆ ಸೌರಶಕ್ತಿ ಆಧಾರಿತವಾದ ಒಂದು ಸೋಲಾರ್ ಎನರ್ಜಿ ಬೇಸಿಸ್ ಮೇಲೆ ಒಂದು ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ತನ್ನು ನೀಡುವಂಥ ಒಂದು ಮಹತ್ವದ ಯೋಜನೆ ಆಗಿದೆ ಇದು. ಆ್ಯಂಡ್ ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಲಾಂಚ್ ಆಗಿರುವಂಥದ್ದು 2019ರಲ್ಲಿ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಇದನ್ನು ಲಾಂಚ್ ಮಾಡಿರುವಂಥದ್ದು. ಓಕೆನಾ, ಮುಖ್ಯವಾದ ಉದ್ದೇಶ ಏನು? ರೈತರಿಗೆ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ನೀಡುವಂಥದ್ದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಸೋಲಾರ್ ಎನರ್ಜಿ ಏನಿದೆ ಸೌರಶಕ್ತಿ ಆಧಾರಿತವಾದ ಒಂದು ವಿದ್ಯುತ್ ಸೌಲಭ್ಯವನ್ನು ಒದಗಿಸುತ್ತೆ ಈ ಒಂದು ಕುಸುಮ್ ಸ್ಕೀಮ್ ಅನ್ನುವಂಥದ್ದು. ಸೊ ಮುಖ್ಯವಾದ ಉದ್ದೇಶ ಈಗ ಏನು ಹೇಳಿದೆ ಅಂತಂದರೆ ಆಬ್ಜೆಕ್ಟಿವ್ಸ್ ನಮಗೆ ಬೇಕಾಗುತ್ತೆ. ಮುಖ್ಯವಾದ ಉದ್ದೇಶ ಅಂದರೆ ಇಲ್ಲಿ ಆಬ್ಜೆಕ್ಟಿವ್ಸ್ ಬರುತ್ತೆ. ಮೊದಲದೊಂದೇನು, ರೈತರಿಗೆ ದಿನದ ಸಮಯದಲ್ಲಿ ವಿದ್ಯುತ್ ಪೂರೈಕೆಯನ್ನು ಕೊಡುವಂಥದ್ದು. ಸೊ ಡೇ ಟೈಮಲ್ಲಿ ಎಲೆಕ್ಟ್ರಿಸಿಟಿಯನ್ನು ಕೊಡೋದು ಇದರ ಮುಖ್ಯ ಉದ್ದೇಶ. ಎರಡನೇದಾಗಿ ನೋಡಿದಾಗ ಡೀಸೆಲ್ ಪಂಪ್ ಸೆಟ್ಗಳು ಏನಿರ್ತವೆ ಅವುಗಳ ಒಂದು ಬಳಕೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಮೂರನೇದಾಗಿ ನೋಡಿದಾಗ ಅಗ್ರಿಕಲ್ಚರ್ ಇನ್ಕಮ್ ಏನಿದೆ ಆ ಇನ್ಕಮನ್ನು ಹೆಚ್ಚಿಸುವಂಥದ್ದು. ನಾಲ್ಕನೇದಾಗಿ ನೋಡಿದಾಗ ಈ ಒಂದು ರಿನ್ಯೂಯಬಲ್ ಎನರ್ಜಿಗಳೇನಿರುತ್ತೆ ರಿನ್ಯೂಯಬಲ್ ಎನರ್ಜಿಯ ಒಂದು ಬಳಕೆಯನ್ನು ಮತ್ತಷ್ಟು ಹೆಚ್ಚಿಸುವಂಥದ್ದು. ಆ್ಯಂಡ್ ಆಲ್ಸೋ ರೈತರ ಒಂದು ಫಾರ್ಮರ್ಸ್ನ ಒಂದು ಇನ್ಕಮನ್ನು ಇಲ್ಲಿ ಇನ್ಕ್ರೀಸ್ ಮಾಡುವಂಥದ್ದು ಇದರ ಮುಖ್ಯವಾದ ಒಂದು ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. ಇನ್ನು ನಾವು ನೋಡಿದಾಗ ಕುಸುಮ್ ಯೋಜನೆಯಲ್ಲಿ 3 ಕಾಂಪೊನೆಂಟ್ಗಳು ಇದೆ. 3 ಕಾಂಪೊನೆಂಟ್ಗಳು ಬರುತ್ತೆ. ಒಂದು ಕುಸುಮ್ ಎ, ಕುಸುಮ್ ಬಿ, ಕುಸುಮ್ ಸಿ ಅನ್ನುವಂಥದ್ದು. ಓಕೆನಾ. ಸೊ ಈ ಒಂದು ಎ ಕಾಂಪೊನೆಂಟಲ್ಲಿ ಏನು ಹೇಳುತ್ತೆ ಅಂತಂದರೆ ಇಲ್ಲಿ ಗ್ರಿಡ್ಗೆ ಸಂಪರ್ಕಿತವಾಗಿ ಸೌರ ವಿದ್ಯುತ್ ಘಟಕಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದು. ಓಕೆನಾ, ಗ್ರಿಡ್ ಏನಿರುತ್ತೆ ಎಲೆಕ್ಟ್ರಿಸಿಟಿ ಗ್ರಿಡ್ಗಳೇನಿರುತ್ತೆ ಈ ಗ್ರಿಡ್ಗೆ ಸಂಪರ್ಕಿತವಾಗಿರುವಂಥ ಸೌರ ವಿದ್ಯುತ್ ಘಟಕಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಆ್ಯಂಡ್ ಇದರ ಒಂದು ಕೆಪಾಸಿಟಿ ಬಂದು 0.5 ಮೆಗಾವ್ಯಾಟಿಂದ 2 ಮೆಗಾವ್ಯಾಟ್ಗಳಷ್ಟು ಇರಬೇಕು ಅನ್ನುವಂಥದ್ದು. ಇದು ಮೊದಲನೇದು. ಎರಡನೇದಾಗಿ ಬಂದು ಏನು ಅಂತಂದರೆ ಇಲ್ಲಿ ರೈತರು ಅಥವಾ ಸಹಕಾರಿ ಸಂಸ್ಥೆಗಳು ಏನಿರ್ತವೆ ಇವು ಸೌರ ವಿದ್ಯುತ್ತನ್ನು ಉತ್ಪಾದಿಸಿ ಅದನ್ನು ಗ್ರಿಡ್ಗೆ ಮಾರಾಟವನ್ನು ಮಾಡ್ಬೋದು. ಓಕೆನಾ, ಇದನ್ನ ಗ್ರಿಡ್ಗೆ ಮಾರಾಟ ಮಾಡ್ಬೋದು. ಸೇಲ್ ಆಫ್ ಪವರ್ ಟು ಡಿಸ್ಕಾಮ್ಸ್. ಇದು ಎಲ್ಲಿರ್ಬೋದು ಅಂದರೆ ಬ್ಯಾರನ್ ಅಥವಾ ಫ್ಯಾಲೋ ಲ್ಯಾಂಡ್ಗಳು, ಅಂದರೆ ಆ ಒಂದು ಭೂಮಿಗಳೇನಿರುತ್ತೆ ಅಲ್ಲಿ ಅದನ್ನು ವ್ಯವಸಾಯಕ್ಕೆ ಬಳಸ್ತಾ ಇರ್ಬೋದು. ಆ ಭೂಮಿಯನ್ನು ವ್ಯವಸಾಯಕ್ಕೆ ಬಳಸ್ತಾ ಇರಬಾರ್ದು. ಸೊ ಅಂಥ ಒಂದು ಭೂಮಿಗಳಲ್ಲಿ ಈ ಒಂದು ಕುಸುಮ್ ಎ ಯೋಜನೆಯನ್ನು ಹಾಕ್ಬೋದು. ನೆಕ್ಸ್ಟ್ ಕುಸುಮ್ ಬಿ ಅಂದರೆ ಏನು ಅಂತಂದರೆ ಇದು ಸ್ಟ್ಯಾಂಡ್ ಅಲೋನ್ ಸೋಲಾರ್ ಅಗ್ರಿಕಲ್ಚರಲ್ ಪಂಪ್ ಆಗುತ್ತೆ. ಸ್ಟ್ಯಾಂಡ್ ಅಲೋನ್ ಸೋಲಾರ್ ಅಗ್ರಿಕಲ್ಚರಲ್ ಪಂಪ್ಗಳಿರ್ತವೆ ಇಲ್ಲಿ. ಓಕೆನಾ, ಇದೇನು ಅಂದರೆ ಆಫ್ ಗ್ರಿಡ್ ಪಂಪ್ಗಳಿರುತ್ತೆ. ಆ್ಯಂಡ್ ಇದರ ಕೆಪಾಸಿಟಿ ಬಂದು ಅಪ್ ಟು 7.5 ಹಾರ್ಸ್ ಪವರ್ ಅಪ್ ಟು 7.5 ಹಾರ್ಸ್ ಪವರ್ ಇರುತ್ತೆ. ಇಲ್ಲಿ 70% ಗೌರ್ಮೆಂಟ್ ಸಬ್ಸಿಡಿಯನ್ನು ನೀಡುತ್ತೆ. ಇನ್ನು 30% ರೈತರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಓಕೆನಾ, ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಎಲ್ಲಿ ಗ್ರಿಡ್ಗಳಿಲ್ಲ ಅಂಥ ಒಂದು ಜಾಗಗಳಲ್ಲಿ ಕುಸುಮ್ ಬಿ ಯೋಜನೆಯನ್ನು ಮಾಡುವಂಥದ್ದು. ನೆಕ್ಸ್ಟ್ ಬಂದು ಕುಸುಮ್ ಸಿ ಯೋಜನೆ ಬರುತ್ತೆ. ಕುಸುಮ್ ಸಿ ಯೋಜನೆಗಳು ಏನು ಅಂತಂದರೆ ಗ್ರಿಡ್ ಕನೆಕ್ಟೆಡ್ ಕೃಷಿ ಪಂಪ್ ಸೆಟ್ಗಳ ಸೌರೀಕರಣ. ಅಂದರೆ ಈ ಒಂದು ಪಂಪ್ ಸೆಟ್ಗಳು ಏನಿರ್ತವೆ ಡೀಸೆಲ್ ಪಂಪ್ ಸೆಟ್ಟನ್ನು ಏನು ಯೂಸ್ ಮಾಡ್ತಾ ಇರ್ತಾರೆ ಅದನ್ನು ಕನ್ವರ್ಟ್ ಮಾಡಿ ಸೋಲಾರ್ ಪಂಪ್ ಸೆಟ್ ಯೂಸ್ ಮಾಡುವಾಗೆ ಮಾಡುವಂಥದ್ದು.
ಓಕೆನಾ. ಅಂದರೆ ಏನೋ ಪಂಪ್ ಸೆಟ್ಗಳೇನಿರುತ್ತೆ ಅದಕ್ಕೆ ಸೋಲಾರನ್ನು, ಡೀಸೆಲ್ಗೆ ಬದಲಾಗಿ ಸೋಲಾರ್ ಪ್ಯಾನಲ್ಗಳನ್ನು, ಸೋಲಾರ್ ಸೆಲ್ಗಳನ್ನು ಬಳಸುವಂಥದ್ದು ಇದರಿಂದ ಏನಾಗುತ್ತೆ, ಯಾವುದೇ ಒಂದು ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಅದನ್ನು ಅವರ ಒಂದು ರೈತರು ಏನು ಮಾಡ್ಬೋದು, ಅವರ ಒಂದು ಜಮೀನುಗಳಿಗೆ ಅದನ್ನು ಬಳಸ್ಬೋದು. ಹೆಚ್ಚಿನದಾಗಿ ಏನಾದ್ರು ವಿದ್ಯುತ್ ಜನರೇಟ್ ಆಗಿದೆ ಅಂತಂದರೆ ಅದನ್ನು ವಾಪಸ್ಸು ಡಿಸ್ಕಾಮ್ಗಳಿಗೆ ಮಾರ್ಬೋದು, ಅಂದರೆ ವಾಪಸ್ ಗ್ರಿಡ್ಗೆ ಮಾರಾಟವನ್ನು ಮಾಡ್ಬೋದಾಗುತ್ತೆ. ಸೊ ಇಲ್ಲೇನಾಗುತ್ತೆ, ಅವ್ರಿಗೆ ಅಡಿಷ್ನಲ್ ಇನ್ಕಮ್ ಕೂಡ ಬರುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಶಕ್ತಿ ಹೆಚ್ಚಳಕ್ಕೆ ಇಂದಿರಾ ಕೆಫೆ. ಈಗ ನಮಗೆಲ್ಲ ಗೊತ್ತಿದೆ, ಇಂದಿರಾ ಕ್ಯಾಂಟೀನ್ ಏನು ಮಾಡುತ್ತೆ, ಕಡಿಮೆ ದರದಲ್ಲಿ ಕ್ವಾಲಿಟಿ ಫುಡ್ಡನ್ನು ಕೊಡುವಂಥದ್ದು, ಕರೆಕ್ಟ್ ಅಲ್ವಾ. ಸೊ ಅದೇ ಒಂದು ಮಾದರಿಯಲ್ಲಿ ಇಂದಿರಾ ಕೆಫೆಯನ್ನು ನಿರ್ಮಿಸೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸೊ ಏನು ಈ ಇಂದಿರಾ ಕೆಫೆ ಏನು ಮಾಡುತ್ತೆ ಅನ್ನೋದಂದರೆ, ಇದನ್ನು ಆ್ಯಕ್ಚುಲಾಗಿ ನಡೆಸುವಂಥದ್ದು ಫುಲ್ ಮಹಿಳೆಯರು, ಓಕೆನಾ. ಇದನ್ನು ಎಲ್ಲರೂ ಮಹಿಳೆಯರೇ ನಡೆಸುವಂಥದ್ದು. ಅಂದರೆ ಅದರ ಒಂದು ನಿರ್ವಹಣೆ ಇರ್ಬೋದು, ಅಲ್ಲಿ ಆಹಾರ ತಯಾರಿಕೆ ಇರ್ಬೋದು, ಇಲ್ಲ ಅಂತಂದರೆ ಅದರ ಒಂದು ವಿತರಣೆಯಿಂದ ಹಿಡಿದು ಲೆಕ್ಕಪತ್ರಗಳವರೆಗೆ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ಇಲ್ಲಿ ಮಹಿಳೆಯರೇ ನೋಡ್ಕೊಳ್ಳುವಂಥದ್ದು. ಎಸ್ಪೆಷಲಿ ಏನು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿರ್ತಾರೆ, ವಿಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿರ್ತದೆ ಗ್ರಾಮೀಣ ಪ್ರದೇಶದಲ್ಲಿ, ಅಂಥ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಇದಕ್ಕೆ ಸಹಾಯ ಮಾಡುವಂಥದ್ದು. ಅಂದರೆ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಏನಿರ್ತವೆ ಅದಕ್ಕೆ ಅವುಗಳ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಒಪ್ಪಿಸುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಕಡೆ ಮಹಿಳೆಯರ ಒಂದು ಆದಾಯ ಏನಿರುತ್ತೆ, ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ಅವರಿಗೆ ಒಂದು ಎಂಪ್ಲಾಯ್ಮೆಂಟ್ ದೊರೆತಂತೆ ಆಗುತ್ತೆ, ಅಥವಾ ಒಂದು ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಏನಿದೆ, ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ದಿರ ಅವರಿಗೆ ಸಮಾಜದಲ್ಲಿ ಒಂದು ಈಕ್ವಾಲಿಟಿ ಸಿಗುತ್ತೆ, ಕರೆಕ್ಟ್ ಅಲ್ವಾ. ಹಾಗೆ ಅವರು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತಾರೆ. ಸೊ ಈ ಎಲ್ಲ ಒಂದು ಒಂದು ಮುಖ್ಯ ಉದ್ದೇಶದಿಂದ ಈ ರೀತಿಯಾದ ಒಂದು ಇಂದಿರಾ ಕೆಫೆಗಳನ್ನು ಸ್ಥಾಪಿಸೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಏನು ಬೇಕು ಅಂತಾರೆ, ಈಗ ಆಲ್ರೆಡಿ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಏನಿದೆ, ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಅಂತ ಏನು ಕರಿತೀವಿ, ಇದರ ಅಡಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ವಿವಿಧ ಇಲಾಖೆಗಳಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ಕಚೇರಿಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಕ್ಕಾ ಕೆಫೆಯನ್ನು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಓಕೆನಾ. ಆ್ಯಂಡ್ ಇದನ್ನು ಆಲ್ರೆಡಿ ಇದು ಯಶಸ್ಸನ್ನು ಕೂಡ ಕಂಡಿದೆ. ಸೊ ಅದೇ ಒಂದು ಮಾದರಿಯಲ್ಲಿ ಈಗ ನಾವು ಇಂದಿರಾ ಕೆಫೆಗಳನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈಗ ಕೆಲವಷ್ಟು ಪ್ಲೇಸಸ್ಗಳೀಗ ನಾವು ಕೆಲವೊಂದು ಟೂರಿಸ್ಟ್ ಪ್ಲೇಸಸ್ಗಳಿಗೆ ಹೋದರೆ ಅಲ್ಲಿ ಸರಿಯಾಗಿ ಆಹಾರ ಇರೋದಿಲ್ಲ, ಅಥವಾ ಕೆಫೆಗಳು ಇರೋದಿರ್ಬೋದು. ಈ ರೀತಿಯಾಗಿ ಆದಾಗ ಏನಾಗುತ್ತೆ, ಅಂತಹ ಒಂದು ಗ್ಯಾಪ್ ಏನಿದೆ, ಆ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಏನಿದೆ, ಅದನ್ನು ಈ ಒಂದು ಅಕ್ಕಾ ಕೆಫೆ ಇರ್ಬೋದು, ಇಂದಿರಾ ಕೆಫೆ ಇರ್ಬೋದು, ಇವುಗಳು ಅಲ್ಲಿ ಏನಂತೀವಿ ಆ ಗ್ಯಾಪನ್ನು ಬ್ರಿಡ್ಜ್ ಮಾಡ್ಬೋದು. ಆ್ಯಂಡ್ ಇದೇ ರೀತಿಯಾಗಿ ನಾವು ಸರಿಯಾಗಿ ಮಾಡಿದ್ರೆ ವಾರ್ಷಿಕವಾಗಿ 200 ಕೋಟಿ ರೂಪಾಯಿಗಳಷ್ಟು ವಹಿವಾಟನ್ನು ಅಕ್ಕಾ ಕೆಫೆ ಮತ್ತು ಇಂದಿರಾ ಕೆಫೆ ತರ್ಬೋದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ ನಲ್ಲಿ ಸಿಗಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಆ್ಯಂಡ್ ಈ ಆರ್ಟಿಕಲ್ನ ನೀವು ಎಲ್ಲಿ ಬಳಸ್ಬೋದು ಅಂದರೆ ವಿಮೆನ್ ಎಂಪವರ್ಮೆಂಟಲ್ಲಿ ನೀವು ಬಳಸ್ಬೋದಾಗುತ್ತೆ. ಎಸ್ಸೆಗಳೇನಾದರೂ ಆನ್ಸರ್ಗಳಲ್ಲಿ ಬಳಸ್ಬೋದು. ಸೊ ಈ ರೀತಿಯಾಗಿ ಕರ್ನಾಟಕ ಸರ್ಕಾರ ಒಂದು ಹೆಜ್ಜೆಯನ್ನು ತಗೊಂಡಿದೆ ವಿತ್ ರೆಸ್ಪೆಕ್ಟ್ ಟು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಫ್ ವಿಮೆನ್ ಅನ್ನುವಂಥದ್ದನ್ನು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.